ಶ್ರೀ ಬ್ರಹ್ಮನ ತಂದೆ ಯಾರು? ಶ್ರೀ ವಿಷ್ಣುವಿನ ತಾಯಿ ಯಾರು? ಈಶ್ವರನ ತಾತ ಯಾರು? ನಮಗೆ ಇದನ್ನು ಹೇಳು. ಇದನ್ನು ತಿಳಿಯಲು ಅವಶ್ಯವಾಗಿ ಕೇಳಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಅಮೃತವಚನಗಳನ್ನು, ಸರ್ವಧರ್ಮಗಳ ಪವಿತ್ರ ಶಾಸ್ತ್ರಗಳ ಆಧಾರ ಸಹಿತ. ಆ ಪರಮಾತ್ಮನನ್ನು ಪಡೆಯಲಿಕ್ಕಾಗಿ ಮತ್ತು ಸಂಕಟ ನಿವಾರಣೆ ಮಾಡಿಸಲಿಕ್ಕಾಗಿ. ಮತ್ತು ಕೆಲವರು ಯಾವುದೋ ಅನ್ಯ ಅನುಷ್ಠಾನಗಳನ್ನು ಮಾಡುತ್ತಾರೆ. ಈಗ ಪರಮಾತ್ಮ ತನ್ನ ಸಚ್ಚಿದಾನಂದ ಘನ ಬ್ರಹ್ಮನ ವಾಣಿಯಲ್ಲಿ ಹೇಳುತ್ತಾರೇನೆಂದರೆ, ತನ್ನ ಮಹಿಮೆಯನ್ನು ತಾವೇ ಹೇಳುತ್ತಾರೆ ಪರಮಾತ್ಮ. ಅಪ್ಪ ಆರ್ತಿ ಅಪ್ಪ ಸಾಜೆ ಅಪ್ಪ ಕಿಂಗರ್ ಅಪ್ಪ ಬಾಜೆ ಅಪ್ಪ ತಾಲ್ ಝಾಂಜನಕಾರ आप नचे अब देखण हारा कहे कबीर ऐसी आरती गाऊं ಅಪ್ಪ ಮಧ್ಯೆ ಅಪ್ಪ ಸಮಾವು. ಈಗ ತನ್ನ ಮಹಿಮೆಯನ್ನು ಮಾಲೀಕನು ತನ್ನ ಮೇಲೆ ಹೇಳಿ ಕೇಳಿಸಬೇಕಾಯಿತು. ಏಕೆಂದರೆ ಬೇರೆಯವರಿಗೆ ಯಾರಿಗಾದರೂ ಹೇಳಿದರೆ ಅವರು ಕುಪಿತರಾಗುತ್ತಿದ್ದರು, ಕೇಳುತ್ತಿರಲಿಲ್ಲ. ತಾವೇ ಸ್ವತಃ ಒಬ್ಬ ಒಳ್ಳೆಯ ಭಕ್ತನ ಭೂಮಿಕೆಯನ್ನು ಮಾಡುತ್ತಾರೆ. ಅಂದರೆ ಒಬ್ಬ ದಾಸನ ರೂಪದಲ್ಲಿ ಭಕ್ತನು ಹೇಗಿರಬೇಕೆಂದು. ಒಂದೊಮ್ಮೆ ಅವನು ಪರಮಾತ್ಮನನ್ನು ಪಡೆಯಬೇಕಾದರೆ ಮತ್ತು ತಾವೇ ಒಬ್ಬ ಶ್ರೇಷ್ಠ ನಾಗರಿಕನ ರೂಪದಲ್ಲಿ ಲೀಲೆಯನ್ನು ಮಾಡುತ್ತಾರೆ. ಮತ್ತು ತಾವೇ ಸ್ವತಃ ಜಗದ್ಗುರು ಆಗಿರುತ್ತಾರೆ, ಸದ್ಗುರು ಆಗಿರುತ್ತಾರೆ. ಭಗವಂತನಂತೂ ಅವರು ಸ್ವತಃ ಆಗಿದ್ದಾರೆ, ಪರಮಾತ್ಮನಂತೂ ಅವರಾಗಿದ್ದಾರೆ. ಹಾಗಾಗಿ ಏನು ಹೇಳ್ತಾರೆ? ಸ್ವತಃವೇ ತನ್ನ ರಹಸ್ಯ ನೀಡಲಿಕ್ಕಾಗಿ ಹೇಳುತ್ತಾರೇನೆಂದರೆ, ಎಲ್ಲಿ ನೀವು ಅಲೆಯುತ್ತಿರುವಿರಿ? ಯಾರೋ ಪರ್ವತದ ಮೇಲೆ, ಯಾರೋ ಬೆಟ್ಟದ ಮೇಲೆ, ಯಾರೋ ಗುಹೆಗಳಲ್ಲಿ, ಕೆಲವರು ಅಲ್ಲಿ ಇಲ್ಲಿ ಪರಮಾತ್ಮನಿಗಾಗಿ ಅಲೆಯುತ್ತಿರುವಿರಿ. ಹೇಳ್ತಾರೆ, पर्वत पर्वत में फिरा कारण अपने राम राम जैसे संत मिले हैं जिन सारे सब काम. ಈಗ ಆ ಸಂತ, ರಾಮನಂತಹ ಸಂತ ಸಿಕ್ಕಿಬಿಟ್ಟರು. ಅಂದರೆ ಸದ್ಗುರು ಹೇಳಿ, ಬೇಕಾದರೆ ಭಗವಂತ ಹೇಳಿ, ಪರಮಾತ್ಮ ಹೇಳಿ, ಒಂದೇ ಮಾತಾಗಿದೆ. ಏಕೆಂದರೆ ಸದ್ಗುರು ಪರಮಾತ್ಮ ಮಾತ್ರ ಆಗಿರಲು ಸಾಧ್ಯವಿದೆ. ಬೇರೆ ಯಾರೇ ತನ್ನನ್ನು ಸ್ವತಃ ಸದ್ಗುರು ಎನ್ನುತ್ತಾರಾದರೆ ಅವರು ಸದ್ಗುರು ಅಲ್ಲ, ಅವರು ನಕಲಿಗಳು. ಈಗ ಹೇಗೆಂದರೆ ಈ ರಾಧಾಸ್ವಾಮಿ ಧನ್ ಸದ್ಗುರು ಮತ್ತು ಈ ಜಯ ಗುರುದೇವನವರು, ಠಾಕೂರ್ನವರು, ಮಹಾರಾಜರವರು ಇವರು ಕೂಡ ಸದ್ಗುರು ಎಂದೇ ಸಂಬೋಧಿಸುತ್ತಾರೆ ತಮ್ಮ ಆ ಜ್ಞಾನದಾತರಿಗೆ. ಮತ್ತು ಇವರ ಆ ನಕಲಿ ಸದ್ಗುರುಗಳಿಗೆ ಏನೇನು ಗೊತ್ತಿಲ್ಲ ಆಧ್ಯಾತ್ಮದ ಬಗ್ಗೆ. ಈಗ ಆ ಸದ್ಗುರುಗಳು ನಕಲಿ ಆಗಿರುವರು. ಸದ್ಗುರು ಸ್ವಯಂ ಪರಮಾತ್ಮ ಆಗಿರುತ್ತಾರೆ. ಮತ್ತು ಈ ಥಿಯರಿಯನ್ನು ಅವರು ಕೂಡ ನಂಬುತ್ತಾರೆ. ಅವರು ಹೇಳ್ತಾರೆ, ಯಾರು ಗುರು ರೂಪದಲ್ಲಿ ಬರುವರೋ ಅವರು ಸದ್ಗುರು ಆಗಿರುವರು, ಇವರೇ ಭಗವಂತರು. ಮತ್ತು ಇವರು ಮೇಲೆ ಹೋಗಿ ಭಗವಂತನಲ್ಲಿಯೇ ಸೇರಿಕೊಳ್ಳುತ್ತಾರೆ. ಮೇಲೆ ಸತ್ಯಲೋಕದಲ್ಲಿ ಪರಮಾತ್ಮ ನಿರಾಕಾರನು. ಮತ್ತು ಇವರದೊಂದು ಪುಸ್ತಕವಿದೆ, ಸಾರ್ವಚನ್ ರಾಧಾಸ್ವಾಮಿ ವಾರ್ತಿಕ್ ನಸರ್. ಅದರ 2ನೇ ವಚನದಲ್ಲಿ ಹೇಳುತ್ತಾರೆ, ಈ ಶ್ರೀ ಶಿವದಯಾಳರದು ಇವರ ಸದ್ಗುರುವಿನ ಜ್ಞಾನವಾಗಿದೆ ಇದು. ಅಂದರೆ ಸತ್ಯನಾಮ ಮತ್ತು ರಾಧಾಸ್ವಾಮಿ ಎಂಬುದು ಒಂದು ಸ್ಥಾನ, ಒಂದು ಪದವಿಯಾಗಿದೆ. ರಾಧಾಸ್ವಾಮಿ ಬೇರೆ ಸ್ಥಾನವಾಗಿದೆ, ಸತ್ಯನಾಮ ಒಂದು ಬೇರೆ ಸ್ಥಾನವಾಗಿದೆ. ಮತ್ತು ಇದೇ ರೀತಿ 3ನೇ ವಚನದಲ್ಲೂ ಇದನ್ನೇ ಹೇಳುತ್ತಾರೆ. ಅಂದರೆ ಸತ್ಯನಾಮ ಬೇರೆ ಸ್ಥಾನವಾಗಿದೆ, ರಾಧಾಸ್ವಾಮಿ ಬೇರೆ ಸ್ಥಾನವಾಗಿದೆ. ಮತ್ತು 4ನೇ ವಚನದಲ್ಲಿ ಹೇಳುತ್ತಾರೆ ಈ ಸಾರ್ವಚನ್ ರಾಧಾಸ್ವಾಮಿ ವಾರ್ತಿಕ್ನಲ್ಲಿ. ಅಂದರೆ ರಾಧಾಸ್ವಾಮಿ ಎಲ್ಲಕ್ಕಿಂತ ಮೇಲಿನ ಸ್ಥಾನವಾಗಿದೆ, ಪದವಿಯಾಗಿದೆ. ಮತ್ತು ಇದೇ ಪರಮ ಪುರುಷನ ನಾಮವಾಗಿದೆ. ಪೂರ್ಣ ಧಣಿಯದ್ದು ಈ ರಾಧಾಸ್ವಾಮಿ ಎಂಬುದು ಇದು ಸ್ಥಾನವಾಗಿದೆ ಮತ್ತು ಇವರ ನಾಮವಾಗಿದೆ. ಇಲ್ಲಿ ಈ ರಾಧಾಸ್ವಾಮಿ ಸ್ಥಾನದಿಂದ 2 ಸ್ಥಾನ ಕೆಳಗೆ ಸತ್ಯನಾಮದ ಸ್ಥಾನ ಇದೆ. ಇವರ ಬುದ್ಧಿಗೆ ಮಂಕು ಕವಿದಿದೆ. ಇವರು ಸತ್ಯನಾಮವನ್ನು ಸ್ಥಾನ ಹೇಳುತ್ತಾರೆ, ಪದವಿ ಹೇಳುತ್ತಾರೆ, ಮತ್ತು ನಂತರ ಸತ್ಯನಾಮದ ಸ್ಥಾನ ಹೇಳುತ್ತಾರೆ, ಸ್ಥಾನದ ಸ್ಥಾನ ಆಗಿದೆ ಎಂದು. ಮತ್ತು ನಂತರ ಆ ಸತ್ಯನಾಮವನ್ನು ಮುಂದೆ ಡಿಫೈನ್ ಮಾಡಿದ್ದಾರೆ. ಇದನ್ನೇ ಸತ್ಯನಾಮವನ್ನು, ಇದನ್ನೇ ಸತ್ಪುರುಷ ಕೂಡ ಹೇಳುತ್ತಾರೆ, ಸತ್ಯಲೋಕ ಕೂಡ ಸತ್ಯನಾಮಕ್ಕೆ ಹೇಳುತ್ತಾರೆ. ಮತ್ತು ಸಾರನಾಮ ಕೂಡ ಸತ್ಯನಾಮಕ್ಕೆ ಹೇಳುತ್ತಾರೆ, ಸತ್ಪುರುಷ ಕೂಡ ಸತ್ಯನಾಮಕ್ಕೆ ಹೇಳುತ್ತಾರೆ, ಸತ್ಯಲೋಕ ಕೂಡ ಸತ್ಯನಾಮಕ್ಕೆ ಮತ್ತು ಸಾರ ಶಬ್ದ ಕೂಡ ಸತ್ಯನಾಮಕ್ಕೆ ಹೇಳುತ್ತಾರೆ. ಇದನ್ನು ತಮ್ಮ ತಲೆ ಹೇಳುತ್ತಾರೆ ಇವರು. ಮತ್ತು ಇವರು ಸದ್ಗುರು ಎಂದು ಕರೆಯಲ್ಪಡುತ್ತಾರೆ. ಇವರಿಗೆ ಏನೇನೂ ಗೊತ್ತಿಲ್ಲ. ಯಾರು ಜೀವನದಲ್ಲಿ ಎಂದೂ ಕಾರು ನೋಡಿಲ್ಲ, ಪೆಟ್ರೋಲ್ ನೋಡಿಲ್ಲ, ರಸ್ತೆಯನ್ನು ನೋಡಿಲ್ಲ ಮತ್ತು ಡ್ರೈವರ್ನ ಬಗ್ಗೆ ಮಾಹಿತಿ ಇಲ್ಲ,
ಮತ್ತು ಆ ನಕಲಿ ವ್ಯಕ್ತಿ ಎಲ್ಲೋ ಕಾರೊಳಗೆ 200 ಕಿಲೋಮೀಟರ್ ಶಹರ್ನಿಂದ ದೂರ ಹೋಗಿ ಬೀಗುತ್ತಾ ಹೀಗೆ ಹೇಳುತ್ತಿದ್ರೆ, ಅಂದರೆ ನಾನು ಗಾಡಿಯಲ್ಲಿ ಸುತ್ತಾಡುತ್ತೇನೆ, ಯಾರಾದರೂ ಕೇಳ್ತಾರೆ, ಸೋದರ ಕಾರು ಹೇಗಿರ್ತದೆ, ಪೆಟ್ರೋಲ್ ಹೇಗಿರ್ತದೆ ಆ ಅಜ್ಞಾನಿಯೊಡನೆ. ಮತ್ತವನು ಅವರಲ್ಲಿ ತನ್ನ ಗುಣಗಾನ ಮಾಡಿದರೆ, ತನ್ನನ್ನು ತಾನು ಹೊಗಳಿಕೊಂಡ್ರೆ ಅವನು ಎಂತಹ ವಿವರಣೆ ನೀಡಬಹುದು? ಅವನೆಂದೂ ಕಾರು ನೋಡಿಲ್ಲ, ಪೆಟ್ರೋಲ್ ನೋಡಿಲ್ಲ, ಡ್ರೈವರ್ ನೋಡಿಲ್ಲ, ಕೇವಲ ಕೇಳಿದ್ದಾನೆ ಎಲ್ಲೋ ಯಾರಿಂದಲೋ. ಅವನು ಏನು ಹೇಳ್ತಾನಂದ್ರೆ, ಪೆಟ್ರೋಲ್ ಕೂಡ ಕಾರಿಗೆ ಹೇಳ್ತಾರೆ, ರಸ್ತೆ ಕೂಡ ಕಾರಿಗೆ ಹೇಳ್ತಾರೆ, ನಗರ ಕೂಡ ಕಾರಿಗೆ ಹೇಳ್ತಾರೆ, ಮತ್ತು ಡ್ರೈವರ್ ಕೂಡ ಕಾರಿಗೇನೆ ಹೇಳ್ತಾರೆ. ಹೀಗೆ ಇಂತಹ ವ್ಯಾಖ್ಯಾನ ಇದೆ ಈ ರಾಧಾಸ್ವಾಮಿ ದಂದನ್ ಸದ್ಗುರು ಸಚ್ಚಾಸೌದ ಸಿರ್ಸಾರ್ ಅವರದ್ದು, ಮತ್ತು ರಾಧಾಸ್ವಾಮಿ ಬ್ಯಾಸ್ ಮತ್ತು ಆಗ್ರಾದವರು ಮತ್ತು ದಿಲ್ಲಿಯವರು ಮತ್ತು ಈ ಜೈ ಗುರುದೇವರವರ ಪರಮಧಣಿಯದ್ದು ಅಂದರೆ ಶಿವದಯಾಳರಿಂದಲೇ ಉತ್ಪನ್ನವಾಗಿವೆ ಈ ಎಲ್ಲ ಪಂಥಗಳು. ಅವನದೇ ಜ್ಞಾನದ ಡೊಂಗುರವನ್ನು ಬಾರಿಸುತ್ತಿದ್ದಾರೆ ಇವರು. ಅವನದೇ ಆಧಾರದಿಂದ ಡೊಂಗುರ ಬಾರಿಸ್ತಾರಂದರೆ ಅವು ಪರಮಧಣಿಯ ವಚನಗಳಾಗಿವೆ. ಮತ್ತು ಇವಾಗಿವೆ ಆ ಪರಮಧಣಿಯ ವಚನಗಳು. ಅವನಿಗೆ ಏನೇನೋ ಗೊತ್ತಿಲ್ಲ. ಹೇಳುತ್ತಾರೆ ಸತ್ಯನಾಮವನ್ನು, ಇದನ್ನೇ ಸತ್ಯಲೋಕ ಹೇಳುತ್ತಾರೆ, ಇದನ್ನೇ ಸತ್ಪುರುಷ ಎನ್ನುತ್ತಾರೆ, ಇದನ್ನೇ ಸಾರನಾಮ, ಇದನ್ನೇ ಸತ್ಯನಾಮ, ಇದನ್ನೇ ಸಾರ ಶಬ್ದ, ಮತ್ತು ಇದನ್ನೇ ಎಲ್ಲ ಹೇಳುತ್ತಾರೆ. ನಿನ್ನ ಅದ್ಭುತವಾಯಿತು. ಹೀಗೆ ಅವರು ಸದ್ಗುರು ಎಂದು ಕರೆಯಲ್ಪಡುತ್ತಾರೆ. ಆದರೆ ಅವರು ಸದ್ಗುರು ಅಲ್ಲ. ಮತ್ತು ಇವರು ಪರಮಾತ್ಮ ಕಬೀರರ ವಾಣಿಯನ್ನು ಓದಿದರು. ಆದರೆ ಇವರ ತಿಳುವಳಿಕೆಗಂತೂ ಏನೇನೂ ಬರಲಿಲ್ಲ. ಕಾಲನ ಪ್ರೇರಣೆಯಿಂದ ಇವರು ಬೇರೆಯೇ ಪಂಥವನ್ನು ಮಾಡಿಕೊಂಡರು, ಬೇರೆಯೇ ವ್ಯವಸ್ಥೆ ಮಾಡಿದರು. ರಾಧಾಸ್ವಾಮಿ ಪಂಥ ಇದು ಕಾಲನು ನಡೆಸಿದಂಥದ್ದು ಪೂರ್ಣ ರೂಪದಲ್ಲಿ. ಇದರದ್ದೇ ಬ್ರಾಂಚ್ ಆಗಿವೆ ಧನ್ ಸದ್ಗುರು ಸಚ್ಚಾಸೌದ ಸಿರ್ಸಾದಲ್ಲಿ, ಮತ್ತು ಜಗ್ಮಾಲ್ ವಾಲಿಯಲ್ಲಿ, ಮತ್ತು ಈ 600 ಮಸ್ತಾನ ಗಂಗ್ವಾದಲ್ಲಿ. ಇವೆಲ್ಲವೂ ಒಂದೇ ಬಾವಿಯ ನೀರು ಇದ್ದಂತೆ. ಮತ್ತು ಈ ಠಾಕೂರ್ಜಿ ಮಹಾರಾಜ ದಿಲ್ಲಿಯವರು, ಈ ಕೃಪಾಲ್ಜಿಯವರ ಮಿಷನ್, ಜೈ ಗುರುದೇವರವರ ಮಿಷನ್, ಆಗ್ರಾದವರು, ರಾಧಾಸ್ವಾಮಿಯವರು, ಇವರೆಲ್ಲರೂ ಭ್ರಮಿತರು ಮತ್ತು ಶ್ರೀ ಶಿವದಯಾಳರ ಇವರು ಅನುಯಾಯಿಗಳಾಗಿದ್ದಾರೆ. ಮತ್ತು ಶ್ರೀ ಶಿವದಯಾಳರವರದ್ದು ಈ ವಚನಗಳಾಗಿವೆ. ಸತ್ಯನಾಮವನ್ನು ಹೀಗೆ ಡಿಫೈನ್ ಮಾಡುವುದಾದರೆ ತಿಳಿದುಕೊಳ್ಳಿ ಇವರು ಎಂತಹ ಸದ್ಗುರುಗಳಾಗಿದ್ದರು. ಇದು ತಮಗಾಗಿ ಹೇಳುತ್ತಾರೆ. ತಿಳುವಳಿಕೆಯುಳ್ಳವರಿಗೆ ಸಂಕೇತವೇ ಬಹಳವಾಗಿರುತ್ತದೆ. ಹಾಗಾದರೆ ಇಲ್ಲಿ ಪರಮಾತ್ಮನೇ ಸದ್ಗುರು ಆಗಿರುತ್ತಾರೆ. ಹಾಗಾಗಿ ಪರಮೇಶ್ವರ ಕಬೀರರು ಬಂದಿದ್ದರು. ಈಗ ಗರೀಬ್ ದಾಸ್ ಸಾಹೇಬರಿಗೆ ಸಿಕ್ಕಿದ್ದರು, ಅವರದು ಲೀಲೆಯಾಗಿದೆ. ಆ ಪರಮಾತ್ಮ ಹೇಗೆ ಸಿಗುತ್ತಾರೆ? ಆದರಣೀಯ ಗರೀಬ್ ದಾಸ್ ಸಾಹೇಬರು ಚುಡಾಣಿಯವರಿಗೆ ಸಿಕ್ಕಿದ್ದರು. ಊರು ಚುಡಾಣಿ, ಜಿಲ್ಲೆ ಝಜ್ಜರ್, ಹರಿಯಾಣದಲ್ಲಿ ಆದರಣೀಯ ಗರೀಬ್ ದಾಸ್ ಸಾಹೇಬರು ಆಗಿರುವರು. ಅವರಿಗೆ ಆ ಪರಮಾಕ್ಷರ ಬ್ರಹ್ಮ, ಪೂರ್ಣ ಬ್ರಹ್ಮ, ಸತ್ಯಪುರುಷ ಕಬೀರರು ಬಂದು ಸಿಕ್ಕಿದ್ದರು ಸದ್ಗುರು ರೂಪದಲ್ಲಿ, ಜಿಂದಾ ಮಹಾತ್ಮನ ರೂಪದಲ್ಲಿ. ಅವರು ಹೇಳಿದರು ಏನೆಂದರೆ, सतगुरु पुरुष कबीर हैं ये चारों युग परवाने, ये झूठे गुरुआ मर गए भाई हो गए भूत मसान। सतगुरु पुरुष कबीर हैं। ಆ ಕಬೀರ ಪರಮೇಶ್ವರರಾಗಿದ್ದಾರೆ. ಸದ್ಗುರು ಪುರುಷ. ಸದ್ಗುರು ಅಂದರೆ ಸತ್ಯ ಜ್ಞಾನದಿಂದ ಪರಿಚಿತರು ಎಂದು, ಪುರುಷ ಅಂದರೆ ಪರಮೇಶ್ವರ ಮತ್ತು ಕಬೀರರಾಗಿದ್ದಾರೆ. 4 ಯುಗ ಪರವಾನ್, 4 ಯುಗಗಳಲ್ಲಿ ಇವರ ಪ್ರಮಾಣವಿದೆ. ಅಂದರೆ ಇವರು ಸದ್ಗುರು, ಇವರು ಸ್ವಯಂ ಆ ಪರಮಾತ್ಮನಾಗಿರುತ್ತಾರೆ. ಸದ್ಗುರು ಪುರುಷ್, ಪುರುಷ ಅಂದರೆ ಪ್ರಭು. ಈ ಸದ್ಗುರು ಪರಮೇಶ್ವರ ಕಬೀರರೇ ಆಗಿದ್ದಾರೆ. 4 ಯುಗಗಳಲ್ಲಿ ಪ್ರವಾನ್ ಅಂದರೆ ಪ್ರಮಾಣವಿದೆ ಇವರದು. और ये झूठे गुरुआ मर गए, ಈ ಶಿವದಯಾಳರಂಥವರು ರಾಧಾಸ್ವಾಮಿಯ ಪ್ರವರ್ತಕರು. ये ಹೋಗೆ ಭೂತ ಮಸಾಣ, ಇವರು ಸ್ಮಶಾನ ಘಾಟ್ನ ಭೂತಗಳಾದರು. ಮತ್ತು ಇದು ಪ್ರಮಾಣವಿದೆ ಇವರ ಜೀವನ ಚರಿತ್ರೆಯಲ್ಲಿ. ಶ್ರೀ ಶಿವದಯಾಳ್ ಮಹಾರಾಜರು ಪರಮಧಣಿ ಎಂದು ಹೇಳುತ್ತಾರೆ ಇವರಿಗೆ. ಇವರದೇ ಜೀವನ ಚರಿತ್ರೆಯಲ್ಲಿ ಬರೆದಿದೆ. 72ನೇ ಪುಟದಲ್ಲಿ 78ನೇ ವಚನವಿದೆ ಇವರದು. ಅಂದರೆ ಬುಕ್ಕಿಯ ಶರೀರದಲ್ಲಿ ಪ್ರವೇಶಿಸಿ ಈ ಶಿವದಯಾಳನು ಭೂತನಾಗಿ ಬುಕ್ಕಿಯ ಶರೀರದಲ್ಲಿ ಪ್ರವೇಶಿಸಿ ಹುಕ್ಕಾ ಸೇರುತ್ತಿದ್ದ ಮತ್ತು ರೊಟ್ಟಿ ತಿನ್ನುತ್ತಿದ್ದ ಮೊದಲನ ರೀತಿಯಲ್ಲಿ. ಮತ್ತು ಆ ಜೀವನ ಚರಿತ್ರೆಯ ಲೇಖಕ ಪ್ರತಾಪ ಸಿಂಹರವರು, ಅವರು ಶಿವದಯಾಳನ ಚಿಕ್ಕ ಸೋದರನಾಗಿದ್ದರು. ಅವರು ಅದರ ಲೇಖಕರು. ಮತ್ತು ಅವರು ಹೇಳುತ್ತಾರೇನೆಂದರೆ, ನಾನು ಕೂಡ ಬುಕ್ಕಿಯ ಮಾಧ್ಯಮದಿಂದ ಹಲವು ಬಾರಿ ಪ್ರಾರ್ಥನೆ ಮಾಡಿ ಶಿವದಯಾಳರಲ್ಲಿ ಹಲವು ಬಾರಿ ಪ್ರಶ್ನೆ ಕೇಳಿದ್ದೆ. ಆ ಭೂತ ಮಾತಾಡುತ್ತಿತ್ತವಳಲ್ಲಿ. ಹೀಗೆ ರಾಯ ಸಾಹೇಬರು ಕೂಡ ಹಲವು ಬಾರಿ ಅವನಿಂದ ದಯೆಯನ್ನು ಪ್ರಾಪ್ತಿಸಿಕೊಂಡಿದ್ದರು. ಈಗ ಬುಕ್ಕಿಯಲ್ಲಿ ಇಂಟರ್ನೆಟ್ ಅಳವಡಿಸಲಾಯಿತೇನು ಹೇಳಿ, ಅವನು ಅವಳಲ್ಲಿದ್ದು ಮಾತಾಡುತ್ತಿದ್ದ, ಅವನು ಭೂತವಾಗಿ ಬಿಟ್ಟ. ಹೀಗಾಗಿ ಹೀಗೆ
ಇವರಾಗಿದ್ದರು ಆ ನಕಲಿ ಗುರುಗಳು. ಮತ್ತು ಅಲ್ಲಿಗೆ ಈ ಭಗವಂತನ ಬಯಕೆಯುಳ್ಳ ಆತ್ಮ, ಪುಣ್ಯ ಆತ್ಮ ಹೊರಟು ಹೋದರು, ಅವರನ್ನು ಪೂರ್ಣ ಗುರು ಎಂದು ತಿಳಿದು. ಮತ್ತವರು ತಮ್ಮ ಜೀವನವನ್ನು ಕೂಡ ನಷ್ಟಗೊಳಿಸಿದರು ಮತ್ತು ಜೊತೆಯಲ್ಲಿ ಕೋಟಿಗಟ್ಟಲೆ ಶ್ರದ್ಧಾಳುಗಳನ್ನು ಕಾಲ್ನ ಜಾಲದಲ್ಲಿ ಸಿಲುಕಿಸಿ ಬಿಟ್ಟರು. ಈಗ ಇದರ ವಿಷಯದಲ್ಲಿ ಸಚ್ಚಿದಾನಂದ ಘನ ಬ್ರಹ್ಮನ ವಾಣಿಯಲ್ಲಿ ಬರೆದಿದೆ, गुरुआ गाम बिगाड़े संतो गुरुआ गाम बिगाड़े ऐसे कर्म जीव कहलाजिए अब झड़े ना जाड़े. ಈ ಗುರುಗಳು, ಈ ನಕಲಿ ಗುರುಗಳು ಊರಿಗೆ ಊರನ್ನೇ ಹಾಳು ಮಾಡಿದರು. ನೋಡಿ, ಎಲ್ಲಿ ನೋಡಿದರು ಆ ಊರಿನಲ್ಲಿ. ಹೇಳ್ತಾರೆ, ರಾಧಾಸ್ವಾಮಿ ಪಂಥದವರು ಇಲ್ಲಿ 200 ವ್ಯಕ್ತಿಗಳು ಮತ್ತು ಧನ್ ಸದ್ಗುರುವಿನವರು ಇಲ್ಲಿ 50 ಶ್ರದ್ಧಾಳು. ನಿನ್ನ ಅದ್ಭುತವಾಯಿತು. ಮತ್ತು ಯಾರೋ ದಿಲ್ಲಿಯ ರಾಧಾಸ್ವಾಮಿಯವರಿಂದ, ಕೆಲವರು ಜಗ್ಮಲ್ರವರ ಧನ್ ಸದ್ಗುರುವಿನಿಂದ ಊರಿಗೆ ಊರನ್ನೇ ಕೆಡಿಸಿದರು. ಇವರು ಹಾಳು ಮಾಡಿ ಬಿಟ್ಟರು. ಮತ್ತು ಹೇಳ್ತಾರೆ, ಇಂತಹ ಕರ್ಮದಲ್ಲಿ ಇವರನ್ನು ತೊಡಗಿಸಿದರು. अब जड़े नहीं जाड़े. ಈಗ ಇವರು ತಿಳಿಸಿದ್ರು, ಒಪ್ಪುದಿಲ್ಲ ಈ ಮುಗ್ಧ ಆತ್ಮಗಳು. ಅವರನ್ನು ಪರಮಧಣಿ ಎಂದು ನಂಬುತ್ತಿದ್ದಾರೆ ಮತ್ತು ತಮಗೆ ಸ್ವತಃ ಜ್ಞಾನ ಇರಲಿಲ್ಲ. ಈಗ ನಮಗೆ ಸ್ವತಃ ಜ್ಞಾನವನ್ನು ಗ್ರಹಿಸಬೇಕಾಗುವುದು, ನಂತರ ಹೋಲಿಕೆ ಮಾಡಬೇಕಾಗುವುದು ಈ ಜೀವನವನ್ನು ಸಫಲಗೊಳಿಸಬೇಕಾದ್ರೆ. ಇಲ್ಲವಾದರೆ ಏಕೆ ಡ್ರಾಮಾ ಮಾಡುತ್ತಿರುವಿರಿ ಭಕ್ತಿಯದು? ಅಥವಾ ತಿಳಿದುಕೊಳ್ಳಿ ಈ ಜ್ಞಾನವನ್ನು, ಪ್ಯಾರಲಲ್ ಆಗಿ ನೋಡಿ ಎರಡೂ ಕಡೆಯಿಂದ. ಅಂದರೆ ಈ ದಾಸ ಏನು ಹೇಳ್ತಿದ್ದಾನೆ, ಸದ್ಗ್ರಂಥಗಳೇನು ಹೇಳುತ್ತಿವೆ, ಮತ್ತು ನಿಮ್ಮ ಆ ಪರಮಧಣಿ ಏನು ಹೇಳ್ತಿದ್ದಾರೆ ಮತ್ತು ಸದ್ಗ್ರಂಥಗಳೇನು ಹೇಳುತ್ತಿವೆ, ಇವುಗಳೊಡನೆ ಹೋಲಿಕೆ ಮಾಡಿ. ಹಾಗಾಗಿ ಪ್ರಸಂಗ ನಡೆಯುತ್ತಿದೆ ಏನೆಂದರೆ, ನಾವು ಪರಮಾತ್ಮನ ಹುಡುಕಾಟದಲ್ಲಿ ಅಲೆಯುತ್ತಾ ಇದ್ದೇವೆ. ಯಾಕೆ ಹುಡುಕುತ್ತಿದ್ದೇವೆ ಭಗವಂತನನ್ನು? ಪರಮಾತ್ಮನ ಗುಣಗಳಲ್ಲಿ ಬರೆದಿದೆ ಅಂದರೆ, ಅವನು ಅವನ ಸಾಧಕನ ಸಂಕಟಗಳನ್ನು ನಿವಾರಿಸುತ್ತಾನೆ. ಅವನು ಕುರುಡನಿಗೆ ಕಣ್ಣನ್ನು ಕೊಡುವನು, ನಿರ್ಧನನಿಗೆ ಧನಿಕನನ್ನಾಗಿಸುತ್ತಾನೆ. ಮತ್ತು ಕರ್ಮದಿಂದ ಬರುವಂತಹ ಪ್ರಾರಬ್ಧದ ಆಪತ್ತುಗಳನ್ನು, ವಿಪತ್ತುಗಳನ್ನು, ಕರ್ಮದಂಡನೆಯನ್ನು ಅವನು ನಾಶ ಮಾಡಬಲ್ಲನು. ಇದಕ್ಕಾಗಿ ನಾವು ಭಗವಂತನ ಹುಡುಕಾಟದಲ್ಲಿ, ಅನ್ವೇಷಣೆಯಲ್ಲಿ ಅಲೆಯುತ್ತಿರುತ್ತೇವೆ. ಯಾರಿಗಾದರೂ ಯಾವುದೇ ಪ್ರಕಾರದ ಟೆನ್ಷನ್ ಇದ್ದರೆ ಟೆನ್ಷನ್ ಮುಕ್ತನಾಗಲಿಕ್ಕಾಗಿ, ಏಕೆಂದರೆ ಯಾವುದೋ ಕಾರಣದಿಂದ ಟೆನ್ಷನ್ ಆಗುತ್ತದೆ, ಯಾವುದೋ ಕಾರಣದಿಂದ ಅವನಿಗೆ ಈ ಮಾನಸಿಕ ತೊಂದರೆ ಉಂಟಾಗುತ್ತದೆ. ಅವನು ಹೋಗುತ್ತಾನೆ ಯಾವುದೋ ಸಂತನ ಬಳಿ, ಅಲ್ಲಿ ಯಾವುದೇ ನೆಮ್ಮದಿ ಸಿಗುವುದಿಲ್ಲ. ನಂತರ ಬೇರೊಬ್ಬನ ಬಳಿ, ನಂತರ 3ನೇವನ ಬಳಿ, ಈಗಲೂ ಯಾವುದೇ ಶಾಂತಿ ಸಿಗದಿದ್ದರೆ ಆಗ ಅವನು ಟೆನ್ಷನ್ ಹೇಗೆ ರಿಮೂವ್ ಮಾಡುತ್ತಾನೆ? ಅವನು ಟೆನ್ಷನ್ಲೆಸ್ ಹೇಗಾಗುತ್ತಾನೆ? ಅಂದರೆ ಅವನು ಸಾರಾಯಿ ಕುಡಿಯತೊಡಗುತ್ತಾನೆ, ಶರಾಬು ಕುಡಿಯತೊಡಗುವನು. ಈಗ ಶರಾಬು ಕುಡಿದು ಸಾರಾಯಿ ಕುಡಿದಂತೂ ಮಲಗಿಬಿಟ್ಟ. ಆದರೆ ಎಚ್ಚರಗೊಳ್ತಲೇ ಪುನಃ ಟೆನ್ಷನ್ ಶುರು. ಹಾಗಾದರೆ ಹೇಗೆ ಟೆನ್ಷನ್ ಮುಕ್ತನಾದವನು? ಅವನಂತೂ ಪ್ರಜ್ಞಾಹೀನನಾದ. ಅವನಿಗೆ ಅರಿವೇ ಇರಲಿಲ್ಲ, ಅವನ ಎಲ್ಲ ಕ್ರಿಯೆಗಳು ನಿಂತು ಹೋದವು ಮೆದುಳಿನದ್ದು. ಅವನು ನಂತರ ಎಚ್ಚರಗೊಳ್ಳುತ್ತಲೇ ಪುನಃ ಅದೇ ಟೆನ್ಷನ್ ಆಸ್ ಇಟ್ ಈಸ್. ಇದೆಂಥ ಟೆನ್ಷನ್ ಮುಕ್ತನಾದ? ಈಗ ಶರಾಬ್ ಕುಡಿದರೆ ಡಬಲ್ ಟೆನ್ಷನ್, ಏಕೆಂದರೆ ಧನದ ನಾಶ, ಮನೆಯಲ್ಲಿ ಕಲಹ, ಮಕ್ಕಳ ಮೇಲೆ ದುಷ್ಪರಿಣಾಮ, ಹೀಗೆ ಹಲವು ಟೆನ್ಷನ್ ನಂತರ ಉಂಟಾದವು. ಯಾರೋ ಒಬ್ಬ ಧನದ ಪ್ರಾಪ್ತಿಗಾಗಿ ಮತ್ತು ಯಾರೋ ನಿರ್ಧನಿಕನು ಯೋಚಿಸ್ತಾನೆ, ನನ್ನ ಜೀವನ ನಿರ್ವಹಣೆ ಸರಿಯಾಗಲೆಂದು. ಮತ್ತು ಅದು ಧನ. ಹೇಗೆಂದರೆ ನಾವು ಯಾರೋ ಬೇರೆ ವ್ಯಕ್ತಿಯನ್ನು ನೋಡುತ್ತೇವೆ, ಅವನ ಬಳಿ ಕಾರು ಇದೆ, ಬಂಗ್ಲೆ ಇದೆ, ಎಲ್ಲ ಚೆನ್ನಾಗಿದೆ. ನಮ್ಮದು ಪ್ರಯತ್ನವಿರುತ್ತದೆ, ಅಂದರೆ ನಮ್ಮ ಬಳಿಯೂ ಕಾರಿರಬೇಕು, ಬಂಗ್ಲೆ ಇರಬೇಕು, ಒಳ್ಳೆಯ ಸಂಪಾದನೆ ಇರಬೇಕು, ಒಳ್ಳೆಯ ಬಟ್ಟೆ ತೊಡಬೇಕು. ಆಗ ಇದಕ್ಕಾಗಿ ಎಲ್ಲಕ್ಕಿಂತ ದೊಡ್ಡ ಮೂಲ ಪರಮಾತ್ಮನೆಂದೇ ನಂಬಲಾಗುತ್ತದೆ. ಅವನದೇ ಹುಡುಕಾಟದಲ್ಲಿ ಮನುಷ್ಯ ಹೊರಡುತ್ತಾನೆ. ಇದೇ ಪ್ರಕಾರ ಈ ನಕಲಿ ಗುರುಗಳ ಬಳಿ ಯಾರು ಶಾಸ್ತ್ರ ವಿಧಿಯನ್ನು ತ್ಯಜಿಸಿ ಮನಸೇಚ್ಛೆ ಆಚರಣೆ ಹೇಳುತ್ತಾರೆ, ಇಚ್ಛಾನುಕೂಲ ಸಾಧನೆ ಹೇಳುತ್ತಾರೆ. ಹೇಗೆಂದರೆ ಯಾರೋ 5 ನಾಮ ನೀಡುತ್ತಾರೆ, ಓಂಕಾರ, ರರಂಕಾರ, ಜ್ಯೋತಿ ನಿರಂಜನ, ಸೋಹಂ ಮತ್ತು ಸತ್ಯನಾಮ. ಈ 5 ನಾಮಗಳು ಕಾಲನದ್ದಾಗಿವೆ. ಯಾರೋ ಹಠಯೋಗವನ್ನು ಹೇಳುತ್ತಾರೆ, 2.5 ಗಂಟೆ ಬೆಳಿಗ್ಗೆ, 2.5 ಗಂಟೆ ಸಂಜೆ. ಇದು ಕೂಡ ಕಾಲನ ಸಾಧನೆಯಾಗಿದೆ, ವ್ಯರ್ಥ ಸಾಧನೆಯಾಗಿದೆ. ಇನ್ಯಾರೋ ಯಾವುದೋ ಮಂತ್ರ ನೀಡುತ್ತಾರೆ, ಓಂ ನಮಃ ಶಿವಾಯ್. ಇದು ಕೂಡ ಮಂತ್ರ ಸರಿಯಿಲ್ಲ. ಓಂ ಭಗವತೆ ವಾಸುದೇವ, ಈ ಮಂತ್ರವು ಭಕ್ತಿಯದ್ದಲ್ಲ, ಶಾಸ್ತ್ರಾನುಕೂಲಿತವಲ್ಲ. ಹರೇ ರಾಮ ಹರೇ ಕೃಷ್ಣ, ರಾಧೇ ಶ್ಯಾಮ್ ರಾಧೇ ರಾಧೇ ಶ್ಯಾಮ್ ಮಿಲಾದೆ ಸೀತಾರಾಮ್. ಈ ಮಂತ್ರಗಳು ಕೂಡ ಶಾಸ್ತ್ರವಿಧಿಯನ್ನು ತ್ಯಜಿಸಿ ಮನಸೇಚ್ಛೆ ಆಚರಣೆಯಾಗಿದೆ. ಏಕೆಂದರೆ ಈ ಪವಿತ್ರ ಸದ್ಗ್ರಂಥಗಳಲ್ಲಿ ಪ್ರಮಾಣಿತವಿಲ್ಲ, ಹಾಗೂ ಶ್ರೀಮದ್ ಭಗವದ್ಗೀತೆಯಲ್ಲಿಲ್ಲ, ಮತ್ತು ಪವಿತ್ರ 4 ವೇದಗಳಲ್ಲೂ ಇಲ್ಲ. ಈಗ ಪುಣ್ಯಾತ್ಮರೇ, ಇಲ್ಲಿ ಸ್ವಲ್ಪ ಡಿಫರೆನ್ಸ್ ಹೇಳುತ್ತೇವೆ, ಇಲ್ಲಿ ಸ್ವಲ್ಪ ಬಿಡಿಸಿ ಹೇಳುತ್ತೇವೆ. ಅಂದರೆ ನಂತರ ಆ ವ್ಯಕ್ತಿ ಧನಿಕನಾಗಲು ಈ ಸಾಧನೆಗಳನ್ನು ಮಾಡುತ್ತಾನೆ, ಸಂತರಿಂದ ಪ್ರಾಪ್ತಿಸಿಕೊಂಡು, ಅಥವಾ ಯಾರೋ ಹೇಳಿದ ಮಾತ್ರಕ್ಕೆ. ಅದರಿಂದಲೂ ಅವನಿಗೆ ಯಾವ ನೆಮ್ಮದಿ ಸಿಗುವುದಿಲ್ಲ. ಆಗ ಅವನೇನು ಮಾಡ್ತಾನೆ? ಲಂಚ ತೆಗೆದುಕೊಳ್ಳಲು ಆರಂಭಿಸುತ್ತಾನೆ. ಅವನು ಕಳ್ತನ ಮಾಡತೊಡಗುತ್ತಾನೆ, ಕೊಳ್ಳೆ ಹೊಡೆಯುತ್ತಾನೆ, ಕಲಬೆರಕೆ ಮಾಡುತ್ತಾನೆ.
ಅದರಿಂದ ಅವನಿಗೆ ಧನ ಪ್ರಾಪ್ತಿಯಾಗಲು ಸಾಧ್ಯವಿಲ್ಲ, ಧನ ವೃದ್ಧಿಯಾಗಲು ಸಾಧ್ಯವಿಲ್ಲ. ಮತ್ತು ಅದರಿಂದ ಅವನಿಗೆ, ಏಕೆಂದರೆ ತಿಳಿಯಿರಿ, ಯಾರೋ ಧನವನ್ನು ಒಟ್ಟುಗೂಡಿಸಿದರು, ಕಳ್ಳತನ ಮತ್ತು ಕಲಬೆರಕೆ ಮಾಡಿದನು, ಅದರಿಂದ ಹಣವನ್ನು ಒಟ್ಟುಗೂಡಿಸಿದನು ಮತ್ತು ಅವನ ಭಾಗ್ಯದಲ್ಲಿ ಇಲ್ಲವೇ ಇಲ್ಲ ಅದು. ಅವನಂತೂ ಬೈ ಫೋರ್ಸ್ ಹಾಗೆ ಮಾಡಿದ ತನ್ನ ಮೋಸತನದಿಂದ. ಹಾಗಾಗಿ ನಂತರ ಏನಾಗುವುದು ಅಂದರೆ ಅವನ ಬಾಲಕ ಒಬ್ಬ ರೋಗಗ್ರಸ್ತನಾಗುವನು. ಯಾರಾದರೂ ಮನೆಯ ಸದಸ್ಯನೊಬ್ಬನಿಗೆ ಇಷ್ಟು ಭಯಂಕರ ರೋಗವಾಗುವುದು, ಅವನಿಗೆ ಯಾವುದೋ ಇಂಥ ಚಿಕಿತ್ಸೆ ಇಲ್ಲದಿರುವ ಕಾಯಿಲೆಯಾಗುವುದು, ಅಸಾಧ್ಯ ರೋಗ ಉಂಟಾಗುವುದು. ಅಂದರೆ ಆ ಹಣ ಯಾವುದನ್ನು ಅವನು ಸಂಪಾದಿಸಿದ್ದ ಪೂರ್ತಿ ಅದೆಲ್ಲವೂ ಅವನ ಟ್ರೀಟ್ಮೆಂಟ್ನಲ್ಲಿ ಅಥವಾ ಯಾವುದೋ ವ್ಯವಸಾಯದಲ್ಲಿ ಒಂದು ಇಂತಹ ಹೊಡೆತ ಬೀಳುವುದಂದರೆ ಅದೆಲ್ಲವೂ ನಾಶವಾಗುವುದು. ಒಬ್ಬ ವ್ಯಕ್ತಿ ಹೇಳ್ತಿದ್ದ, ಅಂದರೆ ನಾನು ಎಮ್ಮೆ ಕೊಂಡು ಬಂದೆ, ಹೇಗೋ ಕಷ್ಟದಿಂದ ವ್ಯವಸ್ಥೆಯಾಗಿತ್ತು ಹಣದ್ದು. ಅಂದರೆ ಸ್ವಲ್ಪ 2-4 ಸಾವಿರ ಮನೆಯಲ್ಲಿ ಸಿಕ್ಕಿತ್ತು, 4-5 ಸಾವಿರ ಯಾರೋ ಬಳಗದವರಲ್ಲಿ ಲೋನ್ ತೆಗೆದುಕೊಂಡೆ, 8-9 ಸಾವಿರಗಳ ಎಮ್ಮೆಯನ್ನು ತಂದಿದ್ದೆ. ಮತ್ತು ಆ ಎಮ್ಮೆ ಕೊಟ್ಟವರು ಡುಪ್ಲಿಕೇಟ್ ಕೊಟ್ಟರು. ಅಂದರೆ ಅದಕ್ಕೆ 8-9 ತಿಂಗಳುಗಳು ಕರು ಹಾಕಿ ಆಗಿದ್ದವು. ಅದರ ಜೊತೆಯಲ್ಲಿ ಒಂದು ಬೇರೆ ಎಮ್ಮೆಯು ಇದೀಗಲೇ ಹಾಕಿದ ಕರುವನ್ನು ಇಟ್ಟುಬಿಟ್ಟರು, ಪುಟ್ಟದಾದ ಎಮ್ಮೆಯ ಕರು. ಮತ್ತದು 3ನೇ ದಿನಕ್ಕೆ ಒದ್ದು ಹೋಯಿತು, ಹಾಲು ಕೊಡಲಿಲ್ಲ. ಹೊಸ ಹಾಲಂತೂ ಕೆಚ್ಚಲಲ್ಲಿ ಇರಲೇ ಇಲ್ಲ, ಅದು ಗರ್ಭವತಿಯೂ ಆಗಿರಲಿಲ್ಲ. ಈಗ ಅವನು ಇದನ್ನು ಹೇಳಿದ, ಅಂದರೆ 2.5 ಸಾವಿರಗಳಿಗೆ ಅದನ್ನು ಮಾರಬೇಕಾಯಿತು. ಮತ್ತು ಹುಡುಗರು ಬೇರೆ ಅಳ್ತಿದ್ರು, ಏಕೆಂದರೆ 6 ತಿಂಗಳಲ್ಲಿ ಇಡೀ ವರ್ಷದಲ್ಲಿ ಕಷ್ಟದಿಂದ ಹಾಲು ಬರ್ತಿತ್ತು. ನಂತರ ಅವನು ಹೇಳ್ತಿದ್ದ, ಅಂದರೆ ಈ ಜ್ಞಾನದಿಂದ ಪರಿಚಿತರಾದ ಬಳಿಕ ಹೇಳತೊಡಗಿದ್ದ, ಸ್ವಾಮಿ, ಒಂದು ದಿನ ನಾನು ಹೋಗುತ್ತಿದ್ದೆ ಯಾವುದೋ ಕೆಲಸಕ್ಕಾಗಿ. ಅಲ್ಲಿ ನೋಡಿದೆ, ಅಂದರೆ ಒಂದು 4 ವೀಲರ್ ಉಲ್ಟಾಗಿ ಬಿದ್ದಿತ್ತು ಮತ್ತು 2 ಚೆನ್ನಾಗಿರುವ ಎಮ್ಮೆಗಳು ಸತ್ತು ಬಿದ್ದಿದ್ದವು. ಮತ್ತು ಅಲ್ಲಿ ಅದೇ ವ್ಯಕ್ತಿ ನಿಂತಿದ್ದಾನೆ. ಯಾರು ನನಗೆ ಮೋಸ ಮಾಡಿದ್ದನು, ಅವನೊಂದು ಜಾತ್ರೆಯಿಂದ ತಂದಿದ್ದ ಅದನ್ನು. ಈಗ ಏನಾಯಿತು, ಅವನು ಒಂದು ಎಮ್ಮೆಯನ್ನು ಒಬ್ಬ ವ್ಯಕ್ತಿಗೆ ಮೋಸದಿಂದ ಆ 2.5 ಸಾವಿರದ ಎಮ್ಮೆಯನ್ನು 9 ಸಾವಿರಕ್ಕೆ ಮಾರಿದ್ದನು. ಅವನ 2 ಎಮ್ಮೆಗಳು ಒಂದೇ ದುರ್ಘಟನೆಯಲ್ಲಿ ಸತ್ತು ಹೋದವು. ಈಗ ಹೇಳುವ ಅರ್ಥವೇನೆಂದರೆ, ನಾವು ಏನು ಮೋಸದಿಂದ ಹಣ ಸಂಪಾದಿಸುತ್ತೇವೆ ಅದಂತೂ ಎಂದಿಗೂ ಉಳಿಯದು, ಏಕೆಂದರೆ ಪರಮಾತ್ಮನು ಅದನ್ನು ಅವನ ಭಾಗ್ಯದಲ್ಲಿ ಬರೆದಿಟ್ಟಿಲ್ಲ. ಮತ್ತು ಅದನ್ನು ಸಂಪಾದಿಸಲು ಅವನು ಎಷ್ಟು ಪಾಪಗಳನ್ನು ಒಗ್ಗೂಡಿಸಿದನು. ಈಗ ಆ ಬಡ ವ್ಯಕ್ತಿಯು ಬಹಳ ಕಷ್ಟದಿಂದ ಎಮ್ಮೆಯನ್ನು ಪ್ರಾಪ್ತಿಸಿದ್ದ ಮತ್ತು ಲೋನ್ ಪಡೆದಿದ್ದ. ಅದಕ್ಕಾಗಿ ಮಕ್ಕಳ ಆಸೆ ಇತ್ತು, ಹಾಲು ಕುಡಿಯುವೆವು, ಮಜ್ಜಿಗೆ ಕುಡಿಯುವೆವು, ತುಪ್ಪ ತಿನ್ನುವೆವು ಎಂಬುದು. ಮತ್ತು ನಂತರ ಅದು ಹಾಲು ಕೊಡಲೇ ಇಲ್ಲ. ಅದು ಆ ಮಕ್ಕಳು ತುಂಬ ಅತ್ತರು ಮತ್ತು ಆ ವ್ಯಕ್ತಿ ಕೂಡ ಅತ್ತನು. ಅವನಿಗಂತೂ ಇಷ್ಟು ನಷ್ಟವಾಯಿತು. ಬಡ ವ್ಯಕ್ತಿ, ಅವನಿಗೆ ಯಾವ ಸೋರ್ಸ್ ಇರಲಿಲ್ಲ. ಹಾಗಾಗಿ ಅವರ ಕಳಕಳಿ, ಆ ಪಾಪ ಅವನದು. ಅವು ಹಾಗಾಗಿ ಇರುವವು, ಅವು ಕ್ಷೀಣಿಸುವುದಿಲ್ಲ. ಧನ ಹೊರಟು ಹೋಯಿತು, ಅವನೇನು ಒಗ್ಗೂಡಿಸಿದ್ದ ಹುಕ್ ಆ್ಯಂಡ್ ಕ್ರೂಕ್ ಅವನ ಭಾಗ್ಯದಲ್ಲಿ ಇರಲಿಲ್ಲ. ಹಾಗಾಗಿ ಆ ಪಾಪದ ಕರ್ಮವನ್ನು ನಂತರ ಅನುಭವಿಸುವನು. ನಾಯಿಯಾಗುವನು, ಯಾರದೋ ಕತ್ತೆಯಾಗುವನು, ಯಾರದೋ ಎತ್ತು ಆಗಿ ಆ ಪಾಪವನ್ನಂತೂ ಅನುಭವಿಸಲೇಬೇಕಾಗುತ್ತದೆ. ಆದರೆ ಆ ಹಣ ಉಳಿಯಲಿಲ್ಲ. ಯಾವುದು ಮೋಸದಿಂದ, ಅಂದರೆ ಬೇರೆ ರೀತಿಯಲ್ಲಿ ಅವನು ಒಗ್ಗೂಡಿಸಿದ್ದ. ಮತ್ತು ಪರಮಾತ್ಮ ಏನು ಮಾಡುವರು ನಂತರ? ಮತ್ತು ಆ ಪರಮಾಕ್ಷರ ಬ್ರಹ್ಮನು ತಮ್ಮ ಪಾಪವನ್ನೇ ನಾಶ ಮಾಡುವರು. ತಮ್ಮ ಭಾಗ್ಯದಲ್ಲಿ ಇಲ್ಲದಿದ್ದರೂ ನೀಡುವನು, ಒಂದೊಮ್ಮೆ ತಮಗೆ ಅವಶ್ಯ ಇದ್ದಲ್ಲಿ. ಹಾಗಾದರೆ ಪುಣ್ಯಾತ್ಮರೇ, ಪರಮಾತ್ಮನ ಆಶ್ರಯದಲ್ಲಿ ಬರುವುದರಿಂದ ಜೀವಕ್ಕೆ ಎಲ್ಲ ರೀತಿಯಲ್ಲೂ ಲಾಭವಾಗುತ್ತದೆ. ತಮ್ಮನ್ನು ಧನಿಕನನ್ನಾಗಿಯೂ ಮಾಡುವನು, ಒಂದೊಮ್ಮೆ ತಮಗೆ ಅವಶ್ಯಕತೆ ಇದ್ದರೆ. ಆದರೆ ಅಷ್ಟೊಂದು ಧನ ಭಗವಂತ ತಮಗೆ ಕೊಡಲು ಯಾವಾಗಲೂ ಬಯಸುವುದಿಲ್ಲ, ಯಾವುದರಿಂದ ತಮಗೆ ಭಗವಂತನ ಮರೆವು ಉಂಟಾಗುವಷ್ಟು. ಏಕೆಂದರೆ ನಾವು ಈ ಸುಳ್ಳು ಸುಖವನ್ನು ಸುಖವೆಂದು ತಿಳಿದಿದ್ದೇವೆ. ಯಾರದೋ ಬಳಿ ಒಂದು ಕಾರು ಇದ್ದರೆ, ಬಂಗ್ಲೆ ಇದ್ದರೆ, ಮಕ್ಕಳು ತಮ್ಮಷ್ಟಕ್ಕೆ ಸರಿಯಾಗಿ ಸೆಟ್ಟಾಗಿದ್ದರೆ, ಎಲ್ಲೋ ಅವರ ಬಿಸ್ನೆಸ್ ಅಥವಾ ಅವರಿಗೆ ನೌಕರಿ ಸಿಕ್ಕಿದರೆ, ಆಗ ನಾವು ಈ ಸುಖವನ್ನು ಸುಖವೆಂದುಕೊಳ್ಳುತ್ತೇವೆ. ಇದು ಸುಳ್ಳು ಸುಖವಾಗಿದೆ. ಮತ್ತದರ ಬಳಿಕ ಏನಾಗ್ತದೆ? ನಾವು ಭಗವಂತನನ್ನು ಮರೆಯುತ್ತೇವೆ. ಖಂಡಿತವಾಗಿ ರುಚಿ ಇರೋದು ಭಗವಂತನಲ್ಲಿ. ಹಾಗಾಗಿ ಆ ಪರಮೇಶ್ವರರು, ಆ ಪರಮಾಕ್ಷರ ಬ್ರಹ್ಮ ಕಬೀರ ದೇವರು ತನ್ನ ಮಹಿಮೆಯನ್ನು ತಾವೇ ಹೇಳುತ್ತಾರೆ. कबीर सुख के माथे सिला पड़ो, जो नाम हृदय से जावे, और बलिहारी उस दुख के जो पल पल नाम रटावे. ಪರಮಾತ್ಮ ಕಬೀರ ದೇವರು ಹೇಳುತ್ತಾರೆ, ನೀವು ನನ್ನಲ್ಲಿ ಹೀಗೆ ಬೇಡಬೇಕು, ಇದನ್ನು ಯಾಚಿಸಬೇಕು. ಅಂದರೆ, ಹೇ ಭಗವಂತ, ಇಂತಹ ಸುಖಕ್ಕೆ ಬೆಂಕಿ ತಗಲಲಿ, ಯಾವುದು ಭಗವಂತನಿಂದ ದೂರಗೊಳಿಸುತ್ತದೆ, ಮತ್ತು ಇಂತಹ ದುಃಖವನ್ನು ದಾತ ಕೊಡುತ್ತಲಿರಿ, ಯಾವುದರಿಂದ ನಿಮ್ಮ ನೆನಪು ಉಳಿಯುವುದು. ಇದನ್ನು ಡಿಮಾಂಡ್ ಮಾಡಬೇಕು. ಒಂದೊಮ್ಮೆ ಏನಾದರೂ ಬೇಡುತ್ತಿದ್ದರೆ ಭಗವಂತನಿಂದ ನೀವು ಇದನ್ನೇ ಬೇಡಬೇಕು. ನಂತರ ಎರಡನೇದಾಗಿ ಏನು ಬೇಡಬೇಕು? ಸಾಯಿ ಇತನಾ ದೀಜಿಯೋ
जामै कुटुंब समावे हम भी भूखे ना रहे अतिथि न भूखो जावे. ಅಂದರೆ ಹೇ ಪರಮಾತ್ಮ, ಇಷ್ಟಂತೂ ಅವಶ್ಯ ನೀಡಿ ಅದರಲ್ಲಿ ನಿಮ್ಮ ಈ ದಾಸನ ಪರಿವಾರ ಸಮಾವೆ ಅಂದರೆ ರಿಕ್ವೈರ್ಮೆಂಟ್ ಆಫ್ ದ ಫ್ಯಾಮಿಲಿ. ತಮ್ಮ ಈ ದಾಸನ ಪರಿವಾರಕ್ಕೆ ಏನು ಅವಶ್ಯಕತೆ ಇದೆ ಕೇವಲ ಅಷ್ಟನ್ನೇ ನೀಡಿರಿ. ಮತ್ತು ನಾವು ಹಸಿವಿನಿಂದಿರದೆ ಮತ್ತು ಯಾರೇ ಅತಿಥಿ ಬಂದರೆ ಅತಿಥಿಯೂ ಕೂಡ ಹಸಿದು ಹೋಗಬಾರದು. ಇದಕ್ಕಿಂತ ಹೆಚ್ಚಿನದನ್ನು ಯಾರಾದರೂ ಬೇಡ್ತಾರಂತಾದರೆ ಅವರು ಆಧ್ಯಾತ್ಮಿಕ ಜ್ಞಾನದಿಂದ ಪರಿಚಿತರಲ್ಲ. ಅಂಥವರೇ ಹೆಚ್ಚು ಬೇಡಲು ಸಾಧ್ಯ. ಈ ಮಾಯೆ ಎಂಬುದು ಇವನ ಶತ್ರು ಆಗಿದೆ ಮತ್ತು ಪರಮಾತ್ಮ ತನ್ನ ಮಗುವನ್ನು ಅವನ ಶತ್ರುವಿನಿಂದ ದೂರವೇ ಇಡುವನು. कहते सर्व सोने की लंका थी वो रावण से रणधीरम एक पलक में राज बिराजी जमके पड़े जंजीरम. ಈಗ ಪುಣ್ಯಾತ್ಮರೇ, ನಾವು ಪರಮಾತ್ಮನಿಂದ ಕೇವಲ ಇಷ್ಟನ್ನೇ ಡಿಮಾಂಡ್ ಮಾಡಬೇಕು ಅಂದರೆ, ಹೇ ಪರಮಾತ್ಮ, ಇಷ್ಟನ್ನೇ ಕೊಡಿ ಅಂದರೆ ನಾವು ಹಸಿದು ಇರಬಾರದು. ಮತ್ತು ನಮ್ಮ ಬಾಗಿಲಿಗೆ ಯಾರಾದರೂ ಅತಿಥಿ ಬಂದರೆ, ಅತಿಥಿ ಅಂದರೆ ಇದ್ದಕ್ಕಿದ್ದಂತೆ ಬರುವವರು, ಅವರು ಬರುವುದು ಪೂರ್ವ ನಿರ್ಧಾರಿತವಾಗಿರುವುದಿಲ್ಲ. ನೆಂಟರು, ಅವರು ಕೂಡ ಹಸಿದು ಹೋಗಬಾರದು. ಈಗ ಪರಮಾತ್ಮನು ಒಂದು ಲೀಲೆ ಮಾಡಿ ತೋರಿಸಿದರು. ಅಂದರೆ ಒಂದೊಮ್ಮೆ ನೀವು ನಿಜವಾದ ಶ್ರದ್ಧೆಯಿಂದ ನನ್ನಲ್ಲಿ ಆಶ್ರಿತರಾಗಿದ್ದರೆ ಮತ್ತು ಈ ಜ್ಞಾನದ ಆಧಾರದಿಂದ ನೀವು ದೃಢತೆಯಿಂದ ನಡೆದರೆ ನಿಮ್ಮ ಸಹಾಯ ಹೀಗಾಗುವುದು. ಅದೊಂದು ಲೀಲೆ ಮಾಡಿ ತೋರಿಸಿದ್ದರು. ಕಬೀರ ಪರಮೇಶ್ವರರು ಈ ನಕಲಿ ಗುರುಗಳ ಮತ್ತು ಈ ನಕಲಿ ಮಂಡಲೇಶ್ವರರ, ನಕಲಿ ಗುರು ಬ್ರಾಹ್ಮಣರ ಮತ್ತು ನಕಲಿ ಕಾಜಿಗಳ ಮತ್ತು ಮುಲ್ಲಾಗಳ, ನಕಲಿ ಅಂದರೆ ಯಾರಿಗೆ ಆಧ್ಯಾತ್ಮಿಕ ಜ್ಞಾನ ಇಲ್ಲ ಅವರ ಅಜ್ಞಾನದ ಪರದೆಯನ್ನು ತೆಗೆದುಹಾಕುತ್ತಿದ್ದರು. ಅಂದರೆ ಇವರು ನಿಮ್ಮನ್ನು ದಾರಿ ತಪ್ಪಿಸುತ್ತಿದ್ದಾರೆ, ಈ ನಾಮ ಜಪಿಸಬೇಕಾದ್ದಲ್ಲ, ಬ್ರಹ್ಮ ವಿಷ್ಣು ಮಹೇಶ ಇವರು ಅಜರಾಮರಲ್ಲ ಮತ್ತು ಬ್ರಹ್ಮತನಕದ ಸಾಧನೆಯಿಂದಲೂ ನೀವು ಬ್ರಹ್ಮಲೋಕಕ್ಕೆ ಹೋಗುವಿರಿ, ನಂತರ ಮರಳಿ ಬರುವಿರಿ, ನಿಮ್ಮ ಜನ್ಮ ಮೃತ್ಯು ಸಮಾಪ್ತಿ ಆಗದು. ಮತ್ತು ಹೀಗೆ ಮುಲ್ಲಾ ಮತ್ತು ಕಾಜಿಗಳಿಗೆ ಹೇಳ್ತಿದ್ರಂದ್ರೆ, ನೀವೇನು ಸಾಧನೆಯನ್ನು ಹೇಳುತ್ತಿರುವಿರಿ ತಮ್ಮ ಅನುಯಾಯಿಗಳಿಗೆ, ಅದು ಹಜರತ್ ಮೊಹಮ್ಮದ್ರವರ ಆದೇಶವಲ್ಲ, ಅವರ ದೀಕ್ಷೆ ಹಾಗೂ ಶಿಕ್ಷಣವಲ್ಲ. नबी मोहम्मद नमस्कार है राम रसूल कहाया 1,80,000 को सौगंध जिन नहीं कर चलाया. अरस कुर्स पर अल्लाह तख्त है खालिक बिन्नी खाली और वो पैगंबर पाक पुरुष थे साहिब के अब्दाली. ಯಾವ ಮಹಾಪುರುಷರ ಆಸರೆ ಪಡೆದು ನೀವು ಹೇಳುತ್ತೀರಿ? ಹಜರತ್ ಮೊಹಮ್ಮದರಂತೆ ಮತ್ತು ಅವರ 1,80,000 ಅನುಯಾಯಿಗಳೇನಿದ್ದರು ಅವರಂತೂ ಪವಿತ್ರ ಆತ್ಮಗಳಾಗಿದ್ದರು. ಅವರು ಖಡ್ಗದಿಂದ ಪಾಪತ್ಯಗಳನ್ನು ಮಾಡಲಿಲ್ಲ. 1,80,000 को सौगंध ಆಣೆ ಇದೆ ಅವರದು. ಅಂದರೆ ಅವರು ಎಂದೂ ಮಾಂಸವನ್ನು ತಿಂದಿಲ್ಲ ಮತ್ತು ಹೀಗೆ ನಿಮ್ಮಂತೆ ಕತ್ತು ಕೊಯ್ಯಲಿಲ್ಲ ಕುರಿಗಳದು, ಹಸುಗಳದು, ಗೋವುಗಳದು. वह पैगंबर पाक पुरुष थे साहिब के अब्दाली. ಅಂತೆಯೇ ಅಬ್ರಾಹಿಂ ಎಂಬ ಹೆಸರಿನ ಒಬ್ಬ ಮಹಾಪುರುಷರಿದ್ದರು. ಇದೇ ಇಸಾಯಿ ಮತ್ತು ಮುಸಲ್ಮಾನ ಧರ್ಮದ ಒಳಗೆ. ಒಂದು ಸಮಯ ಅವರು ಯಾವುದೋ ಕಾರ್ಯದಿಂದಾಗಿ ತನ್ನ ಪುತ್ರನನ್ನು ಬಲಿ ನೀಡಲು ಸಂಕಲ್ಪವನ್ನು ಮಾಡಿದರು. ಅಂದರೆ ತನಗಿದ್ದ ಒಬ್ಬನೇ ಪುತ್ರನನ್ನು ಬಲಿಯನ್ನು ನೀಡುವಂಥದ್ದು. ಆಕಾಶವಾಣಿ ಆಯ್ತೇನೆಂದರೆ, ಬಲಿ ನೀಡುವುದಾದರೆ ತನ್ನ ಪುತ್ರನ ಬಲಿ ನೀಡು. ಅವನನ್ನು ಕರೆದು ಬೆಟ್ಟದ ಮೇಲೆ ಹೋದ ಮತ್ತು ಮಗನಿಗೆ ಹೇಳಲಿಲ್ಲ. ಅಂದರೆ ನಾನು ನಿನ್ನನ್ನು ಕಡಿಯುವೆ ಎಂದು. ಮಗನನ್ನು ಕಡಿಯಲು ಸಿದ್ಧನಾದಾಗ ಭಗವಂತನ ಆಕಾಶವಾಣಿ ಆಯಿತು. ಏನೆಂದರೆ, ಎಚ್ಚರಿಕೆ, ಒಂದೊಮ್ಮೆ ಈ ಬಾಲಕನಿಗೆ ಮುಟ್ಟಿದರೆ ಇವನನ್ನು ಕೊಲ್ಲಬೇಡ ಮಗನೇ. ಭಗವಂತ ಅಲ್ಲಾಹ ಏನು ಮಾಂಸ ತಿನ್ನುತ್ತಾನೆ? ಆಗ ಅವನು ಅದೇ ಕ್ಷಣ ಮಗನನ್ನು ಬಿಟ್ಟು ಹೊಡೆಯಲಿಲ್ಲ. ಹಾಗಾಗಿ ಹೇಳುವ ಅರ್ಥ ಇದಾಗಿದೆ. ಅಂದರೆ ಬಲಿ ನೀಡಲು ಹೇಳಿದರೆ ಇವರು ತೊಡಗಿದರು ಕುರಿಗಳ ಬಲಿ ನೀಡಲು. ಹೀಗೆ ಈ ಸಂಕಲ್ಪ ಮಾಡಿ ಈ ಡುಪ್ಲಿಕೇಟ್ ಕೆಲಸ ಶುರು ಮಾಡಿದಿರಿ ನೀವು. ಹಾಗಾಗಿ ಹೇಳುವ ಅರ್ಥ ಇದಾಗಿದೆ. ಅಂದರೆ ಪರಮಾತ್ಮ ಇದನ್ನು ಹೇಳುತ್ತಲಿದ್ದರು, ಅವರಿಗೆ ತಿಳಿಯಪಡಿಸುತ್ತಲಿದ್ದರು. ಅಂದರೆ एक मुल्ला मस्जिद में कुक एक पुकारे बोका इनमें कौन स्वर्ग को जागा मुझे लाग रहा धोखा. ಪರಮಾತ್ಮ ಹೇಳುತ್ತಲಿದ್ದರು, ಒಬ್ಬ ಮುಲ್ಲಾನಂತೂ ಎತ್ತರದ ಸ್ವರದಲ್ಲಿ ಕೂಗುತ್ತಿದ್ದಾನೆ ಮಸೀದಿಯೊಳಗೆ. ಹೇ ಅಲ್ಲಾಹು ಅಕ್ಬರ್, ಹೇ ಪೂರ್ಣ ಪರಮಾತ್ಮ, ಹೇ ಕಬೀರ ಭಗವಂತ, ಹೇ ಕಬೀರ್ ಅಲ್ಲಾಹ್, ಈ ಕುರಿಯ ಜೀವಾತ್ಮಕ್ಕೆ ಸ್ವರ್ಗದಲ್ಲಿ ಸ್ಥಾನವನ್ನು ನೀಡು. ಅದನ್ನೇ ಅವರು ಕಡಿಯುತ್ತಿದ್ದಾರೆ ಕೆಳಗೆ. ಹೇ ನಿನ್ನ ಅದ್ಭುತವಾಗಲಿ. ಪರಮಾತ್ಮ ಕಬೀರರು ಹೇಳುತ್ತಲಿದ್ದರು ಏನೆಂದರೆ, ಅಲ್ಲಾಹನು ನಿಮ್ಮ ಅಪ್ಪನ ನೌಕರನಲ್ಲ, ನಿಮ್ಮ ಹೇಳಿಕೆಯಿಂದ ಅದನ್ನು ಸ್ವರ್ಗಕ್ಕೆ ಕಳುಹಿಸಲು ಮತ್ತು ನೀವು ಅದನ್ನು ಹೊಡೆದು ತಿನ್ನುವಿರಿ. ಒಂದೊಮ್ಮೆ ನಿಮ್ಮ ಈ ಪ್ರೋಸೆಸ್ ಸರಿ ಇದೆ ಎಂದಾದರೆ ಹಸು ಅಥವಾ ಕುರಿಯನ್ನು ನೀವು ಕಡಿದು ಬಿಡುತ್ತೀರಿ ಕಲ್ಮಾವನ್ನು ಓದಿ. ಕಲ್ಮಾ ಅಂದರೆ ಒಂದು ಮಂತ್ರ. ಮತ್ತು ಹೇಳುತ್ತೀರಿ, ನಾವು ಇದರ ಬಲಿ ಕೊಟ್ಟೆವು, ನಿಧಾನವಾಗಿ ಸಾಯಿಸಿದ್ದೇವೆ. ಹಿಂದೂಗಳಂತೆ ನಿರ್ದಯತೆಯಿಂದ ಸಾಯಿಸಿಲ್ಲ, ಒಂದೇ ಕ್ಷಣದಲ್ಲಿ ಕಡಿದಿಲ್ಲ.
ಅರೆ, ಮೃತ್ಯುವನ್ನೇ ಮಾಡಿಬಿಟ್ರಿ, ಬಾ ನಿನ್ನ ಕತ್ತನ್ನೇ ಕೊಯ್ಯೋಣ, ಬಾ ಬಲಿಯನ್ನೇ ಕೊಡೋಣ, ಬನ್ನಿ. ಯಾವ ಮುಲ್ಲಾ ಮತ್ತು ಕಾಜಿ ಕೊಡುವರು? ಮತ್ತು ಅದೇ ಮಂತ್ರವನ್ನು ಓದುವೆವು, ಯಾವುದನ್ನು ನೀವು ಕುರಿ ಮತ್ತು ಗೋವುಗಳ ಕತ್ತು ಕೊಯ್ಯುವಾಗ ಓದುತ್ತೀರಿ. ನೋಡೋಣ, ನೀವು ಸ್ವರ್ಗದಲ್ಲಿ ಹೋಗುವಿರಾದರೆ ಮತ್ತೇಕೆ ಹೆದರುವಿರಿ? ಕಳಿಸಿಕೊಳ್ಳಿ. ಪರಮಾತ್ಮ ಹೇಳ್ತಾರೆ, जय या रूह, ರೂಹ್ ಅಂದ್ರೆ ಆತ್ಮ. जय या रूह ते भेस्ट पठाई तो कर तदबीर कबीला बाई. ಒಂದೊಮ್ಮೆ ನೀನು ಈ ವಿಷಯವನ್ನು, ಈ ಪ್ರೋಸೆಸ್ಸನ್ನು ಫೈನಲ್ ಮತ್ತು ಸತ್ಯವೆಂದು ನಂಬುವೆ ಆದರೆ ತನ್ನ ಪರಿವಾರವನ್ನು ನೀನು ಹೀಗೆಯೇ ಬಿಸ್ಮಿಲ್ ಮಾಡಿ ತೋರಿಸು, ಮಾಡು, ತದ್ಬೀರ್ ಮಾಡು ಇವರನ್ನು. ಆವಾಗ ಒಪ್ಪಿಕೊಳ್ಳುವೆ ನಿಮ್ಮ ಈ ಕ್ರಿಯೆ ಸರಿ ಎಂದು. ಈ ಮಾತುಗಳಿಂದ ಕ್ರೋಧಗೊಂಡು ಪರಮಾತ್ಮನೊಡನೆ ಬಹಳ ಕೆಟ್ಟ ವರ್ತನೆಗಳನ್ನು ಮಾಡಿದರು ಹಿಂದೂ ಮತ್ತು ಮುಸಲ್ಮಾನ ಗುರುಗಳು ಮತ್ತು ಪೀರ್ಗಳು. ಅವರು ಎಲ್ಲ ಶಸ್ತ್ರಗಳನ್ನು ಪ್ರಯೋಗಿಸಿಕೊಂಡರು. ಅವರನ್ನು ಕಳಂಕಿತರನ್ನಾಗಿ ಮಾಡುವ ಪ್ರಯತ್ನ ಮಾಡಿದರು, ಸಾಯಿಸುವ ಪ್ರಯತ್ನವನ್ನು ಮಾಡಿದರು. ಅವರೆದುರು ಇಂತಹ ಕಂಡೀಷನ್ಗಳನ್ನು ಇಟ್ಟರು. ಅವುಗಳನ್ನು ಪರಮಾತ್ಮ ಪೂರ್ಣಗೊಳಿಸಿದರು, ಆದರೂ ಒಪ್ಪಲಿಲ್ಲ. ಹಾಗಾಗಿ ಪುಣ್ಯಾತ್ಮರೇ, ಕೊನೆಯಲ್ಲಿ ಅವರೇನು ವಿಚಾರ ಮಾಡಿದರು? ಹಿಂದೂ ಮತ್ತು ಮುಸಲ್ಮಾನರು ಸೇರಿಕೊಂಡು ಈ ನಕಲಿ ಗುರು ಪೀರರು ಪರಮಾತ್ಮ ಕಬೀರರ ಬಗ್ಗೆ ಸುಳ್ಳು ಪತ್ರ ಬರೆದರು, ಇಡೀ ಭಾರತದಲ್ಲಿ ಕಳುಹಿಸಿದರು. ಈ ಸಾಧು ಸಂತರ ಕ್ಷೇತ್ರದಲ್ಲಿ ಕಬೀರ ಹೆಸರಿನ ನೇಕಾರ ಕಾಶಿಯಲ್ಲಿ ಒಂದು ಅನ್ನದಾಸೋಹವನ್ನು ಮಾಡುವನು. ಎಲ್ಲರನ್ನೂ ಆಮಂತ್ರಿಸಲಾಗಿದೆ ಮತ್ತು 3 ದಿನಗಳ ಅನ್ನದಾಸೋಹವಿರುವುದು. ಮತ್ತು ಪ್ರತಿ ಒಂದು ಭೋಜನದ ನಂತರ, ಅಂದರೆ ಬೆಳಿಗ್ಗೆ ಮತ್ತು ಸಂಜೆ ಊಟ ಮಾಡಿದ ಬಳಿಕ ಒಂದು ದೋಹರ್ ನೀಡುವನು. ದೋಹರ್ ಬಹಳ ಸುಂದರ ರತ್ನಗಂಬಳಿಯಂತೆ ದಪ್ಪ ಚಾದರದಂತಿರುತ್ತಿತ್ತು. ದೋಹರ್ ಅಂದರೆ ಅದನ್ನು ಕೈಯಿಂದ ನೇಯಲಾಗುತ್ತಿತ್ತು. ಬಟ್ಟೆ ಮೊದಲು ದುಬಾರಿ ಕಂಬಳಿ, ಮತ್ತದು ಬಹಳ ಚೆನ್ನಾಗಿರುತ್ತಿತ್ತು, ಬಹಳ ಬೆಲೆ ಬಾಳುವಂಥದ್ದಾಗಿರ್ತಿತ್ತು. ಹೀಗೆ ಅದೊಂದು ಚಾದರವೆಂದು ತಿಳಿಯಿರಿ, ಬಹಳ ಚೆನ್ನಾಗಿರುವ ಚಾದರ. ಮತ್ತೊಂದು ನಾಣ್ಯ ಕೂಡ, ಅಂದರೆ ಒಂದು ಚಿನ್ನದ ಮೊಹರು. ಅದು ಇಂದಿಗೆ ಅಂದರೆ ಅದರ ಮೌಲ್ಯವು 25-30 ಸಾವಿರವಾಗಿದೆ. ವ್ಯಾಲ್ಯೂ ಅಂತೂ ಅದೇ ಆಗಿತ್ತು ಆ ಸಮಯದಲ್ಲಿ ನೋಡಿ, ಬೇಕಾದರೆ ಇಂದು ನೋಡಿ. ಮತ್ತು ಇಂದು ಆ ಚಾದರದ ಬೆಲೆ ಕನಿಷ್ಠವೆಂದರೂ 5,000 ರೂಪಾಯಿಗಳಿರಬಹುದು, ಯಾವುದು ಆ ಸಮಯದಲ್ಲಿರ್ತಿತ್ತು. ಹೀಗೆ ಒಂದು ಸಮಯದಲ್ಲಿ ಇಷ್ಟನ್ನಂತೂ ನಿಮಗೆ ಅವರು ಕಾಣಿಕೆ ನೀಡುವರು, ಒಂದು ಚಾದರ ಮತ್ತು ಒಂದು ಮೊಹರು ನಾಣ್ಯ. ಈ ದುರಾಸೆಯಲ್ಲಿ ಎಲ್ಲ ಮಂಡಲೀಶ್ವರರು ತಮ್ಮೆಲ್ಲ ಶಿಷ್ಯರನ್ನು ಎಲ್ಲರನ್ನೂ ಕರೆದೊಯ್ದು ತಲುಪಿದರು. 18 ಲಕ್ಷ ವ್ಯಕ್ತಿಗಳು. ಮತ್ತು ಪರಮಾತ್ಮ ಕಬೀರ್ ದೇವರು ಏನು ಮಾಡುತ್ತಿದ್ದರು? ಒಂದು ಒಳ್ಳೆಯ ನಾಗರಿಕನ ಭೂಮಿಕೆ ಮಾಡುತ್ತಿದ್ದರು. ಅಂದರೆ ಹೀಗೆ ಬದುಕಿ ಮತ್ತು ಭಕ್ತಿ ಮಾಡುತ್ತಲಿರಿ ನೀವು. ಎಷ್ಟೇ ಬಟ್ಟೆಯನ್ನು ಅವರು ನೇಯುತ್ತಿದ್ದರು, ದಾನಕ ರೂಪದಲ್ಲಿ, ನೇಕಾರನ ರೂಪದಲ್ಲಿ ಲೀಲೆಯನ್ನು ಮಾಡುತ್ತಿದ್ದರು, ನಮಗೆ ಉದಾಹರಣೆಯನ್ನು ನೀಡುತ್ತಿದ್ದರು. ಬಡವನ ಒಬ್ಬ ನಿರ್ಧನ ವ್ಯಕ್ತಿಯ ಭೂಮಿಕೆಯನ್ನು ಮಾಡಿ ತೋರಿಸ್ತಿದ್ರು. ಅಂದರೆ ಪರಮಾತ್ಮನನ್ನು ಪಡೆಯಲು ಅಧಿಕ ಧನದ ಅವಶ್ಯಕತೆ ಇಲ್ಲ, ಹೆಚ್ಚಿನ ಹಣದ ಅವಶ್ಯಕತೆ ಇಲ್ಲ. ಮಾಲೀಕನು ಇಟ್ಟಂತಿರಬೇಕು, ಆದರೆ ಭಕ್ತಿಯನ್ನು ಮಾಡುತ್ತಿರಬೇಕು. ಹಾಗಾಗಿ ಅವರೇನು ಮಾಡ್ತಿದ್ರು ಅಂದರೆ ವಾರಕ್ಕೊಮ್ಮೆ ಅಥವಾ 10 ದಿನಗಳಲ್ಲಿ ಎಷ್ಟು ಆ ನೇಯ್ಗೆಯಿಂದ ಕೂಲಿ ಸಿಗುತ್ತಿತ್ತು, ಪರಿಶ್ರಮದ ಹಣವು ಬರುತ್ತಿತ್ತು. ಅದರಿಂದ ಏನು ಮಾಡ್ತಿದ್ರಂದ್ರೆ ತನ್ನ ಮನೆಗಾಗಿ ಹಿಟ್ಟು, ಉಪ್ಪು, ಮೆಣಸಿನಕಾಯಿ ತರ್ತಿದ್ರು. ಹಿಟ್ಟು, ಬೇಳೆ ಮತ್ತು ಉಳಿದದ್ದು ಅನ್ನದಾಸೋಹ ಮಾಡ್ತಿದ್ರು, ದಾನವನ್ನು ಮಾಡ್ತಿದ್ರು. ಅಂದರೆ ಭೋಜನ ಭಂಡಾರವನ್ನು ಮಾಡಿಸ್ತಿದ್ರು. ಭಕ್ತರನ್ನು ಸತ್ಸಂಗಕ್ಕೆ ಕರೆದು ಅವರಿಗೆ ಸತ್ಸಂಗವನ್ನು ಹೇಳುತ್ತಿದ್ರು, ಭಗವಂತನ ಕಥೆಯನ್ನು ಹೇಳ್ತಿದ್ರು ಮತ್ತು ಆಹಾರವನ್ನು ಮಾಡಿಸ್ತಿದ್ರು. ಸಂಗ್ರಹ ಎಂಬುದನ್ನು ಮಾಡ್ತಿರ್ಲಿಲ್ಲ. ಹೀಗೆ ಇಂತಹ ಬಡತನದ ಸ್ಥಿತಿಯಲ್ಲಿ ಸಂಜೆಯ ಊಟದ ವ್ಯವಸ್ಥೆ ಇಲ್ಲ ಮನೆಯಲ್ಲಿ. ಸಂಜೆಯ ಊಟದ ವ್ಯವಸ್ಥೆ ಆದರೂ ಬೆಳಿಗ್ಗೆಯದು ಏನದು ಗೊತ್ತಿಲ್ಲ. ಇಂತಹ ಸ್ಥಿತಿಯಲ್ಲಿ ಮಾಲೀಕರು ಇರುತ್ತಿದ್ದರು. ಮತ್ತು ಆ ಕಡೆಯಿಂದ 18 ಲಕ್ಷ ವ್ಯಕ್ತಿ ಬಂದು ಬಿಟ್ಟರೂ ಆಮಂತ್ರಣ ಪತ್ರವನ್ನು ಹಿಡಿದು. ಅಂದರೆ ಕಬೀರನು ಅನ್ನದಾಸೋಹ ಮಾಡುವನು. ಈಗ ಸಮಯದ ಅಭಾವದಿಂದ ಸ್ವಲ್ಪ ಸಂಕ್ಷಿಪ್ತವಾಗಿ ಕೇಳಿಸುವೆನು. ಯಾವಾಗ ಪರಮಾತ್ಮ ತನ್ನ ಕುಟೀರದಲ್ಲಿ ಕುಳಿತಿದ್ದರು ಮತ್ತು ಆದರಣೀಯ ರವಿದಾಸ್ ಸಾಹೇಬರು ಆ ಕಬೀರ ಸಾಹೇಬರ ಬಳಿ ಬಹಳ ನಿಕಟವಾಗಿ ಇರುತ್ತಿದ್ದರು. ಅವರು ಬೆಳಿಗ್ಗೆ ಹೊರಟರು ಸುತ್ತಾಡಿಕೊಂಡು ಫ್ರೆಶ್ ಆಗುವುದಕ್ಕಾಗಿ. ಅವರು ನೋಡುತ್ತಾರೆ 18 ಲಕ್ಷ ವ್ಯಕ್ತಿ ಸಾಧು ಸಂತರು ಕೂಡಿದ್ದರು. ಎಲ್ಲರ ಬಳಿ ಪತ್ರವಿದೆ. ಅಂದರೆ ಕಬೀರನು ಅನ್ನದಾಸೋಹ ಮಾಡುವನು, ಕಾಶಿಯ ದಾನಕ ನೇಕಾರನು. ತಕ್ಷಣ ರವಿದಾಸರು ಕಬೀರರ ಬಳಿ ತಲುಪಿದರು. ತನ್ನ ಮನೆಯಿಂದ ಹೊರಟ ರಸ್ತೆಯಲ್ಲಿ ಅವರನ್ನು ಕಂಡು ಮತ್ತು ಹೇಳಿದರು, ಪ್ರಭು, ಇಂದಂತೂ, ಹೇ ಭಗವಂತ, ಇನ್ನಂತೂ ನಮ್ಮದು ಕಾಶಿಯಲ್ಲಿ ಕೊನೆ ದಿನ. ಕಾಶಿಯನ್ನು ಬಿಡಬೇಕಾದೀತು, ಈ ಕಾಶಿ ಪಟ್ಟಣವನ್ನು ಬಿಡಬೇಕಾಗುವುದು ನಾವು. ಹೀಗೀಗೆ ಎಲ್ಲ ಕಥೆಯನ್ನು ಕೇಳಿಸಿದರು. ಆಗ ಕಬೀರ್ ಸಾಹೇಬರು ಹೇಳಿದರು, ರವಿದಾಸರೇ, ಬನ್ನಿ, ಕುಳಿತುಕೊಳ್ಳಿಲ್ಲಿ, ಬನ್ನಿ, ಭಗವಂತನ ಭಕ್ತಿಯನ್ನು ಮಾಡೋಣ. ಆಪತ್ತನ್ನು ಪರಮಾತ್ಮನೇ ನಿವಾರಿಸಬಲ್ಲನು. ಇದಂತೂ ಮಾನ ಹೋಗುವುದು. ಮತ್ತದೇನೂ ಪರವಾಗಿಲ್ಲ, ಒಳಗಿಂದ ಕೊಂಡಿ ಹಾಕು ಮತ್ತು ಕುಳಿತುಕೋ, ತೆಗೆದುಕೋ ಮಾಲೆ, ಭಗವಂತನ ಭಕ್ತಿಯನ್ನು ಮಾಡೋಣ. ಮತ್ತು ಆಪತ್ತನ್ನು ಅವನೇ ದೂರ ಮಾಡಬಲ್ಲನು.
ಆಪತ್ತಿನ ಸಮಯದಲ್ಲಿ ಭಗವಂತನನ್ನೇ ನೆನಪಿಸಬೇಕಾಗುತ್ತದೆ. ಒಳಗಿನಿಂದ ಕೊಂಡಿಯನ್ನು ಹಾಕಿಕೊಂಡು ರವಿದಾಸರು ಕುಳಿತರು. ಭಗವಂತನಂತೂ ಕುಳಿತಿದ್ದರು. ಗೊತ್ತಿತ್ತು, ಅವರಂತೂ ಎಲ್ಲವನ್ನೂ ತಿಳಿದವರು. ಆ ಕಡೆಯಿಂದ ಪರಮಾತ್ಮನು ಅನ್ಯರೂಪ ಧಾರಣೆ ಮಾಡಿ ತಲುಪಿದರು ಸತ್ಯಲೋಕದಲ್ಲಿ ಮತ್ತು ಇದ್ದ ರೂಪದಲ್ಲಿ ಅಲ್ಲಿಯೇ ಕುಳಿತಿದ್ದರು. ಅಲ್ಲಿ ಆವಾಗಲೇ ಪರಮಾತ್ಮನು ಇಲ್ಲಿಂದ ಸೂಚನೆ ಮಾಡಿದ್ದರು, ಅಂದರೆ ನಾನು ಬರುತ್ತಿರುವೆ ಮತ್ತು ಹೀಗೀಗೆ ಸಿದ್ಧತೆಯನ್ನು ಮಾಡಿ ಸತ್ಯಲೋಕದಿಂದ ಸತ್ಯಖಂಡದಿಂದ ಅಂದರೆ 9 ಲಕ್ಷ ಎತ್ತುಗಳ ಮೇಲೆ ಹೊರಿಸಿ ಎಲ್ಲ ಭೋಜನ ಭಂಡಾರವನ್ನು ಅಲ್ಲಿಂದ ತೆಗೆದುಕೊಂಡು ಆ ಪರಮಾತ್ಮ ಒಬ್ಬ ಕೇಶವ ಹೆಸರಿನ ವ್ಯಾಪಾರಿ ರೂಪದಲ್ಲಿ, ವ್ಯಾಪಾರಿಗಳು ಇರ್ತಿದ್ರು ಮೊದಲು, ಮತ್ತು ಎತ್ತುಗಳ ಮೇಲೆ ಟ್ರಾನ್ಸ್ಪೋರ್ಟೇಷನ್ ಆಗುತ್ತಿತ್ತು. ಟ್ರಾನ್ಸ್ಪೋರ್ಟ್ನ ಕೆಲಸ ಎತ್ತುಗಳ ಮೂಲಕ ಆಗುತ್ತಿತ್ತು. ಎತ್ತಿನ ಬಂಡಿಗಳು ಇರ್ತಿರ್ಲಿಲ್ಲ. ಮತ್ತು ಆಗ 100 500 1000 ಹೀಗೆ ಒಂದು ಲೈನ್ನಲ್ಲಿ ಎತ್ತುಗಳನ್ನು ಜೋಡಿಸಿ ಒಂದಕ್ಕೆ ಇನ್ನೊಂದನ್ನು ಕಟ್ಟಿ ನಡೆಯಿಸುತ್ತಿದ್ದರು. ಅವುಗಳ ಮೇಲೆ ಒಂದು ಯಾವುದೋ ಪಟ್ಟಣದಿಂದ ಸಕ್ಕರೆಯನ್ನು ಕೊಂಡುಕೊಂಡರು, ಬೇರೆಡೆಯಿಂದ ಗೋಧಿಯನ್ನು ಕೊಂಡುಕೊಂಡರು. ಹೀಗೆ ಕೊಂಡುಕೊಂಡು ಅವರು ಸಾರಿಗೆಯನ್ನು ಮಾಡ್ತಿದ್ರು. ಅವರನ್ನು ವ್ಯಾಪಾರಿಗಳೆನ್ನುತ್ತಿದ್ರು, ಬಿಸ್ನೆಸ್ ಮ್ಯಾನ್ ನೋನ್ ಆಸ್ ಬಂಜಾರ. ಒಬ್ಬ ಕೇಶವ ಹೆಸರಿನ ವ್ಯಾಪಾರಿ ಅಂದರೆ ಸೇಠುವಿನ ರೂಪ ಧರಿಸಿ ಮತ್ತು 9 ಲಕ್ಷ ಎತ್ತುಗಳ ಮೇಲೆ ಎಲ್ಲಾ ಸಾಮಗ್ರಿಯನ್ನು ತುಂಬಿಸಿ ಮತ್ತು ಅದರ ಜೊತೆಯಲ್ಲಿ ಸತ್ಯಲೋಕದಿಂದಲೇ ಆ ಪುಣ್ಯಾತ್ಮರು ಬಂದರು. ಏಕೆಂದರೆ ಅಲ್ಲಿ ಸಾಕಾರ ಸೃಷ್ಟಿ ಇದೆ, ಮನುಷ್ಯ ಸದೃಶ ಶರೀರವಿದೆ ಅಲ್ಲೆಲ್ಲರದು. ಮತ್ತು ಅವರೊಡನೆ ಅನ್ಯ ವ್ಯಾಪಾರಿಗಳು ಅಂದರೆ ಸೇವಕರು ಕೂಡ ಬಂದಿದ್ದರು ಸತ್ಯಲೋಕದಿಂದ. ಮತ್ತು ಕಾಶಿಯಲ್ಲಿ ಚೌಪಡ್ ಎಂಬ ಮಾರುಕಟ್ಟೆ ಇತ್ತು, ಬಹಳ ವಿಸ್ತಾರವಾದದ್ದು, ಉದ್ದಾಗಲವಾದದ್ದು. ಅಲ್ಲಿ ಡೇರೆಗಳನ್ನು ಹಾಕಿದರು ಮತ್ತು ಟೆಂಟ್ಗಳಲ್ಲಿ ಸಾಮಗ್ರಿಗಳನ್ನು ಅನ್ಲೋಡ್ ಮಾಡಿದರು ಎತ್ತುಗಳ ಮೇಲಿನಿಂದ. ಸೇವಕರು ದಾಸೋಹವನ್ನು ಪ್ರಾರಂಭಿಸಿದರು ಮತ್ತು ಜೈ ಜೈಕಾರವಾಯಿತು. ಮತ್ತು ಯಾರಾದರೂ ಕೇಳಿದರೆ ತಾವು ಯಾರು ಅಂದರೆ ನಾನು ಕೇಶವನು, ಕಬೀರರ ಬಹಳ ನಿಕಟ ಸ್ನೇಹಿತನು, ಅವರ ಮಿತ್ರನಾಗಿದ್ದೇನೆ. ಅವರ ಸಂದೇಶ ತಲುಪಿತು ಅಂದರೆ ಸಣ್ಣ ಅನ್ನದಾಸೋಹವಿದೆ, ಸ್ವಲ್ಪ ಸಾಮಾನು ಕೊಂಡು ಬಾ ಎಂದು. ಮತ್ತು ಆ ಜನರು ಕೇಳಿಸಿಕೊಂಡು ಹೇಳಿದರು, ಅರೇ ವಿಚಿತ್ರವಾಯಿತು, ಇದನ್ನು ಸಣ್ಣ ಅನ್ನದಾಸೋಹ ಎನ್ನುತ್ತಾನೆ. 18 ಲಕ್ಷ ವ್ಯಕ್ತಿಗಳು ಒಂದೇ ಸಾರಿ ಊಟ ಮಾಡ್ತಿದ್ದಾರೆ ಮತ್ತು ಎಲ್ಲೂ ತಯಾರಿಸುತ್ತಿಲ್ಲ, ಎಲ್ಲೂ ಕಡಾಯಿಯಲ್ಲಿ ಏನೂ ಬೇಯುತ್ತಿಲ್ಲ, ಯಾವ ಒಲೆ ಕೂಡ ಇಲ್ಲ, ಊಟದ ಮನೆ ಇಲ್ಲ. ಸಿಕಂದರ್ ಲೋಧಿ ದಿಲ್ಲಿಯ ಬಾದ್ಶಾ ಕೂಡ ಕಾಶಿ ತಲುಪಿದ. ಆಗ ಅವನಿಗೂ ಪತ್ರ ಬರಲಾಗಿತ್ತು, ಏಕೆಂದರೆ ಅವನು ಕಬೀರರದ್ದು ಬಹಳ ಆದರ ಸತ್ಕಾರ ಮಾಡುತ್ತಿದ್ದನು. ಏಕೆಂದರೆ ಸಿಕಂದರ್ ಲೋಧಿಗೆ ಒಂದು ಭಯಂಕರವಾದ ರೋಗವಿತ್ತು. ಅವನು ಪರಮಾತ್ಮ ಕಬೀರರ ಆಶೀರ್ವಾದದಿಂದ ಗುಣಮುಖನಾಗಿದ್ದನು. ಮತ್ತು ಒಬ್ಬ ಶೇಖ್ ತಕಿ ಹೆಸರುಳ್ಳ ಒಬ್ಬ ಸಿಕಂದರ್ ಲೋಧಿಯ ಧಾರ್ಮಿಕ ಗುರು ಪೀರೊಬ್ಬನಿದ್ದ, ಮುಸಲ್ಮಾನ. ಅವನು ಕಬೀರರ ಮೇಲೆ ಬಹಳ ಹೊಟ್ಟೆಕಿಚ್ಚು ಪಡುತ್ತಿದ್ದ, ಏಕೆಂದರೆ ಸಿಕಂದರ್ ಲೋಧಿ ದಿಲ್ಲಿಯ ಬಾದ್ಶಾ ಕಬೀರರನ್ನು ಬಹಳವಾಗಿ ಆದರಿಸುತ್ತಿದ್ದ. ಶೇಖ್ ತಕಿಯು ಹೀಗೆ ವಿಚಾರ ಮಾಡಿದ, ಅಂದರೆ ಈಗ ತನಗೆ ರಜೆಯಾಗುವುದು ಮತ್ತು ಕಬೀರರಿಗೆ ಇವನು ಹೆಚ್ಚು ಮಹತ್ವ ನೀಡುತ್ತಾನೆ. ಈಗ ನೋಡಿ, ಫಕೀರರು ಮತ್ತು ಮಂತ್ರಿಗಳು ಇವರು ಒಬ್ಬರಿನ್ನೊಬ್ಬರನ್ನು ನೋಡಿ ಸಂತುಷ್ಟರಾಗುವುದಿಲ್ಲ. ಪರಸ್ಪರ ಏನ್ ಮಾಡ್ತಾರೆ ಅಂದರೆ ಎಳೆದಾಡುವುದು, ಒಬ್ಬರಿಗೊಬ್ಬರು ನಿಂದನೆ ಮಾಡುತ್ತಲೇ ಇರುತ್ತಾರೆ ಮತ್ತು ಬಹಳ ಹೊಟ್ಟೆಕಿಚ್ಚು ಪಡುತ್ತಾರೆ ಒಬ್ಬರಿನ್ನೊಬ್ಬರಲ್ಲಿ. ಹಾಗಾಗಿ ಈ ಕಾರಣದಿಂದ ಆ ಶೇಖ್ ತಕಿಯೂ ಕೂಡ ಸಿಕಂದರ್ ಲೋಧಿಗೂ ಪತ್ರ ಬರೆದಿದ್ದನು. ಅವನು ಈ ಷಡ್ಯಂತ್ರದಲ್ಲಿ ಪಾಲ್ಗೊಂಡಿದ್ದ ಶೇಖ್ ತಕಿ. ಅವನು ಜೊತೆಯಲ್ಲಿ ಬಂದ ಸಿಕಂದರ್ ಲೋಧಿಯನ್ನು ಕರೆದುಕೊಂಡು ಪತ್ರ ತಲುಪಿರುವುದರಿಂದ, ಅಂದರೆ ಇನ್ನು ತಿಳಿದು ಬರುವುದು ಈ ಸಿಕಂದರ್ ಲೋಧಿಗೆ ಈ ಕಬೀರ್ನ ಇವನು ಭಗವಂತ ಎನ್ನುತ್ತಾನೆ, ಅಲ್ಲಾಹ್ ಎನ್ನುತ್ತಾನೆ, ಅಲ್ಲಾಹನ ಪೈಗಂಬರ್ ಎನ್ನುತ್ತಾನೆ ಇಂದು ಗೊತ್ತಾಗುವುದು. ಏಕೆಂದರೆ ಕಬೀರ್ನಂತೂ ಓಡಿ ಹೋಗಿರಬಹುದು, ಅವನು ಸಿಗಲಾರನು. ಯಾವಾಗ ಸಿಕಂದರ್ ಲೋಧಿ ಬಂದನು, ಆ ಮಾರುಕಟ್ಟೆಯಲ್ಲಿ ನೋಡಿದನು, ಅಲ್ಲಿ ಜೈ ಜೈಕಾರ ಆಗುತ್ತಿದೆ, ಭೋಜನ ಪಡೆದು ಜೈ ಜೈಕಾರ ಮಾಡ್ತಿದ್ದಾರೆ. ಸೋದರ, ಇಂತಹ ಭೋಜನ ಎಂದೂ ತಿಂದಿಲ್ಲ, ಇಂತಹ ಭಂಡಾರ, ಹೇ ಭಗವಂತ, ಇಂತಹ ಸ್ವಾದಿಷ್ಟ ಭೋಜನ. ಮತ್ತು ಎಲ್ಲರೂ ಹೇಳ್ತಿದ್ದಾರೆ ಜಯವಾಗಲಿ ಕಬೀರರಿಗೆ. ಸೋದರ ಕಬೀರ್ನಂತೂ ಬಹಳ ದಯೆ ತೋರಿದನು. ಅವನು ಅದ್ಭುತವಾದ ಭೋಜನವನ್ನು ಮಾಡಿಸಿದನು ಮತ್ತು ಜೊತೆಯಲ್ಲಿ ಆ ವ್ಯಾಪಾರಿ ರೂಪದಲ್ಲಿದ್ದವರು ಒಂದು ನಾಣ್ಯ ನೀಡುವರು, ಮತ್ತೊಂದು ಕಂಬಳಿಯನ್ನು ನೀಡುವರು. ಊಟ ಮಾಡಿ ಹೋಗುವ ಸಮಯದಲ್ಲಿ ಅವರೂ ಕೂಡ ಗುಣಗಾನವನ್ನು ಮಾಡುತ್ತಾ ಹೋದರು. ಈಗ ಸಿಕಂದರ್ ಲೋಧಿ ನೋಡಿ ಹೇಳಿದ, ಸೋದರ ಇದೇನು, ಈ ದಾಸೋಹ ಯಾರು ಮಾಡಿಸಿದ್ದಾರೆ? ಹೇಳಿದರು, ಇದೊಬ್ಬ ಕಬೀರನ ಕಡೆಯಿಂದ ಪತ್ರ ಹೋಗಿತ್ತು, ಕಬೀರ ನೇಕಾರರ ಕಡೆಯಿಂದ ಅವನು ಮಾಡಿಸಿದ್ದಾನೆ. ಅವರೆಲ್ಲಿ? ಅವರ ಬಗ್ಗೆ ಅಂತೂ ಗೊತ್ತಿಲ್ಲ, ಆದರೆ ಅವರೊಬ್ಬ ಮಿತ್ರ ಕುಳಿತಿದ್ದಾನೆ ಅಲ್ಲಿದ್ರಲ್ಲಿ ಟೆಂಟ್ ಒಳಗೆ. ಸಿಕಂದರ್ ಲೋಧಿ ಹೋದರು. ಅಲ್ಲಿ ಭಗವಂತ ಕೇಶವ ರೂಪದಲ್ಲಿ ಕುಳಿತಿದ್ದರು, ಒಂದು ಬೇರೆಯ ರೂಪದಲ್ಲಿ, ವ್ಯಾಪಾರಿ ರೂಪದಲ್ಲಿ. ಆಗ ಅವರು ಕೇಳಿದರು, ಸಿಕಂದರ್ ಲೋಧಿ ಅಂದರೆ ಕಬೀರರೆಲ್ಲಿದ್ದಾರೆ, ತಾವು ಯಾರು? ಪರಮೇಶ್ವರರು ಅಂದರೆ ಕೇಶವ ರೂಪದಲ್ಲಿ ಪ್ರೆಸೆಂಟ್ ಇದ್ದ ಪರಮಾತ್ಮ ಹೇಳಿದರು, ನಾನು ಕೇಶವ ಹೆಸರಾಗಿದೆ ನನ್ನದು ಮತ್ತು ನಾನು ಕಬೀರರವರ ಮಿತ್ರನು. ನನ್ನ ಬಳಿ ಒಂದು ಪತ್ರ ಬಂದಿತ್ತು, ಅಂದರೆ ಒಂದು ಸಣ್ಣ ದಾಸೋಹವಿದೆ, ಸ್ವಲ್ಪ ಸಾಮಗ್ರಿಯನ್ನು ಕೊಂಡು ಬನ್ನಿ ಎಂದು. ಮತ್ತು ಈ ದಾಸನು ಅವರ ಆದೇಶದಂತೆ ಹಾಜರಿದ್ದಾನೆ. ಸಿಕಂದರ್ ಲೋಧಿ ಕೇಳಿದ, ಪರಮಾತ್ಮ ಏಕೆ ಬಂದಿಲ್ಲ? ಕಬೀರರು ಎಲ್ಲಿದ್ದಾರೆ? ಅವರು ಯಾಕೆ ಬಂದಿಲ್ಲ? ಕಾರಣ ಏನು? ಆವಾಗ ಆ ಕೇಶವ ಹೇಳಿದ, ಅವರ ದಾಸನು ಕುಳಿತಿರುವಾಗ ಅವರು ಬರುವ ಅವಶ್ಯಕತೆ ಏನು? ಅವರು ವಿಶ್ರಾಮ ಪಡೆಯುತ್ತಿರುವರು ಅವರ ಮನೆಯಲ್ಲಿ. ಈಗ ಸಿಕಂದರ್ ಲೋಧಿಗೆ ನಿಲ್ಲಲಾಗಲಿಲ್ಲ, ಅಲ್ಲಿಗೆ ತಲುಪಿದನು.
ಮತ್ತು ಬಾಗಿಲು ತಟ್ಟಿದನು. ಹೇ ಪ್ರಭು, ಬಾಗಿಲನ್ನು ತೆರೆಯಿರಿ. ಆಗ ಆ ರವಿದಾಸರು ಹೇಳತೊಡಗಿದರು, ಭಗವಂತ, ಇವರಂತೂ ಇಲ್ಲಿಗೂ ಬಂದು ಬಿಟ್ಟರು, ಬಾಗಿಲು ತಟ್ಟುತ್ತಿರುವರು. ಅವರು ಯೋಚಿಸಿದರು ಸಂತರೇ ಬಂದಿರಬಹುದು, ಭೋಜನ ಮಾಡುವವರು. ಈಗ ಕಬೀರರು ಹೇಳಿದರು, ಸೋದರ, ಶಬ್ದ ಮಾಡಬೇಡ, ಕೊಂಡಿಯನ್ನು ತೆಗೆಯಬೇಡ ಮತ್ತು ಸುಮ್ಮನೆ ಮಂತ್ರವನ್ನು ಮಾಡು. ನೀನು ಯಾವುದೇ ಪ್ರಕಾರದಲ್ಲಿ ಇಂದಿನ ದಿನ ಪೂರ್ತಿ ಮುಗಿಯಲಿ ಮತ್ತು ರಾತ್ರಿಯಲ್ಲಿ ಓಡಿ ಹೋಗೋಣ. ನಾವು ಹೊರಡೋಣ, ಎಲ್ಲಾದರೂ ದೂರ ಹೋಗಿ ಉಳಿದುಕೊಳ್ಳೋಣ. ಈಗ ಇದು ಲೀಲೆ ಮಾಡುತ್ತಿದ್ದರು ಭಗವಂತನು. ಹೇಳ್ತಾರೆ ಪರಮಾತ್ಮ, करे करावा साइया मन में लहर उठा दादू शद्दर जीव के आप बगल हो जा. ತನ್ನನ್ನು ಅವತಿಸಿರುತ್ತಾರೆ, ಎಲ್ಲರ ಪಾಲನೆ ಮಾಡುತ್ತಾರೆ, ಆದರೆ ತನ್ನ ಹೆಸರು ಹೇಳಿಕೊಳ್ಳುವುದಿಲ್ಲ. ನಂತರ ಎರಡನೇ ಬಾರಿ ಕೂಗಿದರು, ಅಂದರೆ ಬಾಗಿಲು ತೆರೆಯಿರಿ ಭಗವಂತ, ತಮ್ಮ ದಾಸನು ಬಂದಿರುವನು, ಸಿಕಂದರ್ ಲೋಧಿ. ಕಬೀರರು ಹೇಳಿದರು, ರಾಜ. ಪರಮೇಶ್ವರ ಕಬೀರ್ ದೇವರು ಹೇಳಿದರು, ಅಂದರೆ ರಾಜ, ನಾನು ಬಹಳ ದುಃಖಿತನಾಗಿರುವೆನು. ಇಲ್ಲಿಯ ಆ ಗುರು, ಬ್ರಾಹ್ಮಣ ಮತ್ತು ಮುಸಲ್ಮಾನರು, ಪೀರರು ಏನಿದ್ದಾರೆ ಮತ್ತು ನಾನು ಬಾಗಿಲನ್ನು ತೆರೆಯಲಾರೆ, ಏಕೆಂದರೆ ನನ್ನ ಹೆಸರಲ್ಲಿ ಸುಳ್ಳು ಪತ್ರವನ್ನು ಕಳುಹಿಸಿ 18 ಲಕ್ಷ ವ್ಯಕ್ತಿಗಳನ್ನು ಇಲ್ಲಿ ಒಟ್ಟುಗೂಡಿಸಿದ್ದಾರೆ. ನನ್ನ ಬಳಿಯಂತೂ ಪರಿವಾರದ ಭೋಜನ ಕೂಡ ಇಲ್ಲ. ಬಹಳ ಕಷ್ಟದಿಂದ ಬಟ್ಟೆ ನೇಯ್ದು ಜೀವನ ನಡೆಸುತ್ತಿರುವೆನು. ಬಡವನಾದ ನನ್ನೊಡನೆ ಎಂತಹ ಅಪರಾಧ ಮಾಡಿಬಿಟ್ಟರು ಈ ಜನಗಳು. ನಾನಂತೂ ಭಗವಂತ ಇಂದು ರಾತ್ರಿ ಆದಂತೆ ಇಲ್ಲಿಂದ ತನ್ನ ಮಕ್ಕಳನ್ನು ಕರೆದುಕೊಂಡು ಎಲ್ಲಾದರೂ ದೂರ ಹೊರಟು ಹೋಗುವೆನು. ಹೀಗಾಗಿ ಇದಕ್ಕಾಗಿ ನಾನು ಬಾಗಿಲು ತೆರೆಯಲಾರೆ. ಆಗ ಸಿಕಂದರ್ ಲೋಧಿ ಹೇಳತೊಡಗಿದ, ಭಗವಂತ, ತಾವು ಯಾರೋ ಬೇರೆಯವರನ್ನು ಮರಳು ಮಾಡಬಹುದು, ನಿಮ್ಮ ಈ ದಾಸನನ್ನಲ್ಲ. ನಾನು ಅರಿತುಕೊಂಡಿರುವೆ ತಮ್ಮನ್ನು. ಹೇ ಪರಮಾತ್ಮ, ತಾವು ಯಾರೋ ಬೇರೆಯವರನ್ನು ಭ್ರಾಂತಿಗೊಳಿಸಬಹುದು. ಹೇ ಭಗವಂತ, ತಾವಲ್ಲಿ ಅದ್ಭುತ ಮಾಡಿಟ್ಟಿದ್ದೀರಿ, ಇಂತಹ ದಾಸೋಹವನ್ನು ಮಾಡಿಟ್ಟಿದ್ದೀರಿ. 18 ಲಕ್ಷ ವ್ಯಕ್ತಿಗಳು ಪ್ರಸಾದವನ್ನು ಸೇವಿಸುತ್ತಿದ್ದಾರೆ, ಭೋಜನವನ್ನು ಮಾಡುತ್ತಿದ್ದಾರೆ. ಒಂದು ಬಾರಿ ತಮ್ಮ ದರ್ಶನಾಭಿಲಾಷಿಯಾಗಿದ್ದಾರೆ. ತಾವು ದರ್ಶನ ನೀಡಿರಿ ಅವರಿಗೆ. ಎಲ್ಲರೂ ಕೇಳ್ತಿದ್ದಾರೆ, ಅಂದರೆ ಅವರು ಯಾರಾಗಿದ್ದಾರೆ? ಆ ಮಹಾಪುರುಷ ಯಾರು? ಆ ಸೇಠು ಮಹಾನಾತ್ಮ. ಅವರು ಇಷ್ಟು ಸುಂದರ ಭೋಜನ ಮತ್ತು ಇಷ್ಟೊಂದು ದಾನವನ್ನು ಮಾಡಿದ್ದಾರೆ ನಮಗೆ. ಆಗ ಕಬೀರರು ಬಾಗಿಲನ್ನು ತೆರೆಯಿಸಿದರು. ಸಿಕಂದರ್ ಲೋಧಿಯು ದೀರ್ಘದಂಡ ಪ್ರಣಾಮಿಸಿದರು ಕಿರೀಟ ಸಹಿತ ಪಾದಗಳಲ್ಲಿ ಮತ್ತು ಹೇಳಿದ, ಪ್ರಭು, ಒಂದು ಬಾರಿ ಈ ಆನೆ ಮೇಲೆ ಕುಳಿತು ನಡೆಯಿರಿ, ಪ್ರಪಂಚ ನೋಡಲಿ ನನ್ನ ಭಗವಂತನನ್ನು. ಏಕೆಂದರೆ ಸಿಕಂದರ್ ಲೋಧಿ ಆನೆಯ ಮೇಲೆ ವಿರಾಜಿಸಿ ಬಂದಿದ್ದ. ಕೆಳಗೆ ಇಳಿದ. ಆನೆಯ ಮೇಲೆ ಪರಮಾತ್ಮನನ್ನು ಕುಳ್ಳಿರಿಸಿದ, ರವಿದಾಸರನ್ನೂ ಕುಳ್ಳಿರಿಸಿದ ಮತ್ತು ಸ್ವತಃ ಕುಳಿತುಕೊಂಡ ಕೂಡ. ಕಬೀರರ ಮೇಲೆ ಚಾಮರ ಬೀಸತೊಡಗಿದ. ಯಾವಾಗ ಕಬೀರ ಪರಮೇಶ್ವರರು ತನ್ನ ಕುಟೀರದಿಂದ ಹೊರಗೆ ಬಂದರೂ, ಗುಡಿಸಲಿನಿಂದ ಆಕಾಶದಿಂದ ಹೂವಿನ ಸುರಿಮಳೆ ಆಗಲಾರಂಭಿಸಿತು. ಸುಗಂಧಿತ ಹೂಗಳ ಮಳೆಯಾಯಿತು. ಆ ದಾಸೋಹದ ಸ್ಥಳದಲ್ಲಿ ಬಂದರು. ಎಲ್ಲರೂ ಜೈ ಜೈಕಾರ ಹಾಕಿದರು. ಅಂದರೆ ಇವರಾಗಿದ್ದಾರೆ ಕಬೀರರು, ಯಾರ ಮೇಲೆ ಸಿಕಂದರ್ ಲೋಧಿ ಚಾಮರ ಬೀಸುತ್ತಿರುವನು. ಈ ರಾಜ ಚಾಮರ ಬೀಸುತ್ತಿದ್ದನಲ್ಲ, ಇವರೇ ಆ ಕಬೀರರು. ಮತ್ತು ಎಲ್ಲರಿಗೂ 18 ಲಕ್ಷ ವ್ಯಕ್ತಿಗಳಿಗೆ 3 ದಿನ ಮತ್ತು 3 ರಾತ್ರಿ ಭೋಜನವನ್ನು ಮಾಡಿಸಿದವರು. ಹೇ, ಮತ್ತು ಎಲ್ಲರಿಗೂ ಪ್ರತ್ಯೇಕ ಭೋಜನದ ನಂತರ ಹಾಗೆಯೇ ಒಂದು ಚಾದರ ಮತ್ತು ಒಂದು ನಾಣ್ಯವನ್ನು ನೀಡುತ್ತಿದ್ದರು. 3ನೇ ದಿನ ಯಾವಾಗ ಅವರು ಹೊರಡಲಾರಂಭಿಸಿದರು, 2 ರೂಪದಲ್ಲಿ ಪರಮಾತ್ಮ ಡಬಲ್ ರೋಲ್ನಲ್ಲಿ ನಿಂತಿದ್ದಾರೆ, ಕೇಶವ ಮತ್ತು ಕಬೀರ ರೂಪದಲ್ಲಿ. ಸಿಕಂದರ್ ಲೋಧಿ ಮತ್ತು ಶೇಖ್ ತಕಿಯು ಅಲ್ಲೇ ಇದ್ದರು. ಶೇಖ್ ತಕಿಗಂತೂ ತಾಯಿ ಸತ್ತು ಹೋದಂತಾಯಿತು. ಆಗ ಇದೆಲ್ಲವನ್ನು ನೋಡಿ ಇಲ್ಲಿ ಜೈಜಯಕಾರವಾಗುತ್ತಿದೆ ಭಗವಂತ ಕಬೀರ್ ಸಾಹೇಬರದು. ಈ ಈರ್ಷ್ಯೆಯುಳ್ಳ ದುಷ್ಟನ ತಿಳುವಳಿಕೆಗೆ ಬರಲೇ ಇಲ್ಲ. ಏನೆಂದರೆ, ಇಂತಹ ಭಗವಂತನನ್ನು ಬಿಟ್ಟು ನೀನೇನು ದುಷ್ಟತನ ಮಾಡುತ್ತಿರುವೆ ಎಂಬುದು. ಪರಮಾತ್ಮನ ವಾಣಿಯಲ್ಲಿದೇನೆಂದರೆ, राज तजना सहज है सहज त्रिया का ने मान बढ़ाई ईर्षा दुर्लभ तजनाई. ಮನುಷ್ಯ ಒಂದೊಮ್ಮೆ ದೊಡ್ಡಸ್ತಿಕೆ ಮತ್ತು ಈರ್ಷ್ಯೆಯನ್ನು ತ್ಯಜಿಸಿದರೆ ಆಗ ಅವರು ದೇವತೆಯಾಗುವರು ಮತ್ತು ಭಗವಂತನನ್ನು ಪಡೆಯಬಹುದು. ಆದರೆ ಈ ಗುಣವನ್ನು ಬಿಡಲಾಗುತ್ತಿರಲಿಲ್ಲ. ಇದೇ ರೋಗದಿಂದ ಗ್ರಸ್ತನಾಗಿದ್ದ ಈ ಶೇಖ್ ತಕಿ ಸಿಕಂದರ್ ಲೋಧಿಯ ಧಾರ್ಮಿಕ ಗುರು. ಈಗ 3ನೇ ದಿನ ಸಮಾಪನೆಯಾಯಿತು. ಎಷ್ಟು ಸತ್ಯಲೋಕದಿಂದ ಬಂದಂತಹ ಆತ್ಮಗಳು ಇದ್ದವು, ಪುಣ್ಯಾತ್ಮಗಳು, ಹಂಸಾತ್ಮಗಳು. ಏನು ಬಂದಿದ್ದರೂ ವ್ಯಾಪಾರಿಗಳ ರೂಪದಲ್ಲಿ ಅವರು ಎಲ್ಲ ಸರಂಜಾಮು ಮತ್ತು ಟೆಂಟ್ ಒಟ್ಟುಗೂಡಿಸಿ ಮತ್ತು ಎತ್ತುಗಳ ಮೇಲೆ ಇಟ್ಟು ಮತ್ತು ಹೊರಟು ಬಿಟ್ಟರು. ಕೇಶವನು ಅಲ್ಲೇ ನಿಂತಿದ್ದ ಮತ್ತು ಆಗ ಗಂಗೆಯೊಳಗಿನಿಂದ ಹೋಗಬೇಕಾಗಿತ್ತು ಎಲ್ಲರೂ, ಮತ್ತು ಗಂಗೆ ಬಹಳ ವೇಗವಾಗಿ ಹರಿಯುತ್ತಿದ್ದಳು. ಈಗ ಅವರೆಲ್ಲರಿಗೂ ಗಂಗೆಯಿಂದ ಪಾರಾಗಬೇಕಿತ್ತು. ಆಗ ಗಂಗೆಯ ಜಲ ಕೇವಲ 1 ಅಡಿಯಷ್ಟು ಮಾತ್ರ ಕ್ಷಣದಲ್ಲಿ ಉಳಿದಿತ್ತು ನೆಲದಿಂದ. ಹೇಗೆಂದರೆ, ಶ್ರೀಕೃಷ್ಣನನ್ನು ಎತ್ತಿಕೊಂಡು ಹೊರಟಿದ್ದರು ವಸುದೇವರು. ಆ ಸಮಯ ಜಮುನೆ ಕೆಳಗಿಳಿದಿದ್ದಳು. ಹಾಗೆ ಈ ಗಂಗೆ ಕಾಶಿಗೆ ತಾಗಿಕೊಂಡು ಹರಿಯುತ್ತಾಳೆ. ಕಾಶಿಯ ಬಳಿಯಲ್ಲಿ ಒಂದೇ ಸಾರಿ 1 ಅಡಿಯಷ್ಟು ಉಳಿದಳು ಮತ್ತು ಎಲ್ಲಾ ವ್ಯಾಪಾರಿಗಳು ಮತ್ತು ಎತ್ತುಗಳು ಪಾರಾದವು. ಈಗ ಸ್ವಲ್ಪ ಹೊತ್ತಿನ ಬಳಿಕ ಅಲ್ಲಿ ಆ ಪರಮೇಶ್ವರ ಕಬೀರರು ಮತ್ತು ಅವರದೇ, ಅಂದರೆ ಡಬಲ್ ರೋಲ್ ಕೇಶವರು ಮತ್ತು ಜೊತೆಯಲ್ಲಿ ಸಿಕಂದರ್ ಲೋಧಿ ಮತ್ತು ಶೇಖ್ ತಕಿ ಮತ್ತು ಬಹಳಷ್ಟು ವ್ಯಕ್ತಿಗಳು ಕಾಶಿಯವರು ನಿಂತಿದ್ದರು. ಆವಾಗ ಸಿಕಂದರ್ ಲೋಧಿಯು ಹೇಳಿದ, ಹೇ ಕೇಶವರೇ, ಹೇ ವ್ಯಾಪಾರಸ್ಥರೇ,
ತಮ್ಮ ಎತ್ತುಗಳು ಹೊರಟು ಹೋದವು. ತಾವು ಹೋಗಿ ದೂರ ಹೊರಟು ಹೋಗುವ ನಂತರ ತಾವು ಅವುಗಳ ಬಳಿ ತಲುಪಲು ಸಾಧ್ಯವಾಗದು. ಅದೇ ಸಮಯ ಏನು ನೋಡಿದರು ಅಂದರೆ, ಆ ಕಡೆ ನೋಡಿದರು ಅಂದರೆ ಎಲ್ಲಿ ಹೋದವು ಎತ್ತುಗಳು? ಈಗ 9 ಲಕ್ಷ ಎತ್ತುಗಳು ಮತ್ತು ಅವುಗಳೊಡನೆ ಲಕ್ಷಾಂತರ ಸಂಖ್ಯೆಯಲ್ಲಿ ಆ ವ್ಯಾಪಾರಿಗಳು ಕೂಡ. ಮತ್ತು ಅವು ಗಂಗೆಯನ್ನು ದಾಟಿದ ನಂತರ ನೋಡಿದರೆ ಒಂದೂ ಕೂಡ ಕಾಣಲಿಲ್ಲ, ಯಾರೂ ಕಾಣಿಸ್ತಾನೇ ಇರಲಿಲ್ಲ. ಆಗ ಸಿಕಂದರ್ ಲೋಧಿಯು ಕೇಳಿದ, ಅವು ಎಲ್ಲಿ ಹೋದವು ಅವರೆಲ್ಲರೂ? ಈಗ ಪರಮೇಶ್ವರ ಕಬೀರ್ ಹೇಳಿದರು, ಅವು ಹೋದವು, ಎಲ್ಲರೂ ಹೋದರು ಸತ್ಯಲೋಕಕ್ಕೆ. ಮತ್ತು ಅದೇ ಸಮಯದಲ್ಲಿ ಏನು ಆ ಕೇಶವ ರೂಪದಲ್ಲಿ ನಿಂತಿದ್ದರು ಪರಮಾತ್ಮ ಬೇರೆ ರೂಪದಲ್ಲಿ, ಆ ಕೇಶವ ಸ್ವರೂಪ ಏನಿತ್ತು ಅದು ಕಬೀರ ಪರಮೇಶ್ವರರ ಶರೀರದೊಳಗೆ ಲೀನವಾಯಿತು. ಕೇವಲ ಕಬೀರರು ಉಳಿದರು. ಬೋಲೋ ಸದ್ಗುರುದೇವ್ ಕೀ ಜೈ. ಈಗ ಇಲ್ಲಿ ಪರಮಾತ್ಮ ಹೇಳ್ತಾರೆ, ಹೇಗೆ ಹೀಗೆ ಹೇಳಿದ ಅಂದರೆ, ಇಂಥ ದಾಸೋಗ ನಾನು 100 ಮಾಡುವೆ. ಇವನೇನು ಅದ್ಭುತ ಮಾಡಿದನು, ತಾವು ರಾಜರಾಗಿರುವಿರಿ, ತಾವು ಗೊತ್ತಿಲ್ಲ ಎಷ್ಟು ಮಾಡಿಸುವಿರಿ. ಇವನೇನು ಮಾಡಿದ, ಇವನಂತೂ ಡುಪ್ಲಿಕೇಟ್ ಕೆಲಸವನ್ನು ಮಾಡಿದ. ಈಗ ಪರಮಾತ್ಮ ಸೂಕ್ಷ್ಮ ವೇದದ ವಾಣಿಯಲ್ಲಿ ಹೇಳುತ್ತಾರೆ, कोई कहे जग जोनार करी है, कोई कहे महोछा. ಮಹೋಚ್ಛ ಅಂದರೆ ಯಾವುದೋ ವಿವಶತೆಯಿಂದ ಯಾರೋ ಹೇಳಿದರೆಂದು ಸ್ವಲ್ಪ ಧರ್ಮ ಪುಣ್ಯ ಮಾಡಬೇಕಾಗುತ್ತದೆ, ಅದವನಿಗೆ ಅನಿವಾರ್ಯ ಆಗಿರುತ್ತದೆ. ಮತ್ತು ಜಗಜೋನಾರ್ ಅಂದರೆ ಯಾರು ತೆರೆದ ಹೃದಯದಿಂದ ಯಾವುದಾದ್ರೂ ವಿಶೇಷ ಖುಷಿಯ ಉಪಲಬ್ಧಿಯಲ್ಲಿ ಮಾಡುತ್ತಾರೆ. ಯಾರಿಗೋ ಮಗನಾಗುತ್ತಿದ್ದರೆ ಅವನು ಒಂದು ಬಹಳ ದೊಡ್ಡದಾಗಿ ಭೋಜನವನ್ನು ಮಾಡಿಸ್ತಿದ್ದ, ಅದು ಖುಷಿಯಿಂದ ಆಗ್ತಿತ್ತು. ಹಾಗಾಗಿ ಇಲ್ಲಿ ಏನು ಹೇಳ್ತಾರೆ, कोई कहे यग जोनार करी है, ಅಂದರೆ ಸೋದರ ತೆರೆದ ಮನಸ್ಸಿನಿಂದ ಭೋಜನವನ್ನು ಮಾಡಿಸಿದ. कोई कहे महोछा, ಅಂದರೆ ಅವನಂತೂ ಮಹೋಚ್ಛ ರೀತಿಯಲ್ಲಿ ಮಾಡಿರುವನು. ಅಂದರೆ ಯಾರ್ದಾದ್ರೂ ಮೃತ್ಯು ಆದಾಗ ಮಾಡುತ್ತಾರೆ ಅನಿವಾರ್ಯವಾಗಿ. ಮತ್ತೆ ಹೇಳ್ತಾರೆ, बड़े बड़ाई दिया करें ये गाड़ी काटे ओछा. ಹೇಳ್ತಾರೆ, ಮಹಾನ್ ಆತ್ಮಗಳೇ ಬೇರೆಯವರ ಪ್ರಶಂಸೆಯನ್ನು ಮಾಡಬಹುದು, ಮತ್ತು ನೀಚ ಆತ್ಮನಂತೂ ಬೇರೆಯವರು ಎಷ್ಟೇ ಒಳ್ಳೆಯ ವ್ಯಕ್ತಿಯಾಗಿರಲಿ ಅವರು ನಿಂದನೆ ಮಾಡುತ್ತಾನೆ, ಬೈಗುಳ ನೀಡುತ್ತಾನೆ. ಇಂಥ ಸ್ಥಿತಿಯಾಗಿತ್ತು ಆ ಶೇಖ್ ತಕಿಯದು. ಹಾಗೆ ಇಲ್ಲಿ ಸ್ಪಷ್ಟವಾಯಿತು ಏನೆಂದರೆ, साई इतना दीजियो जिसमें कुटुंब समावे, हम भी भूखे ना रहे, अतिथि न भूखा जावे. ಈಗ ಪರಮಾತ್ಮ ಕಬೀರರು ಹೇಳಿದ್ದಾರೇನೆಂದರೆ, ಆ ಸಮಯದಲ್ಲಿ ನನ್ನ ಮನೆಗೆ 18 ಲಕ್ಷ ಅತಿಥಿಗಳು ಬಂದರು, ಮತ್ತು ಅದು 3 ದಿನಗಳ ತನಕ ಎಂದು ಬರೆದಿದ್ದರು. ಪತ್ರದಲ್ಲಿ ಹೇಳಿದರು, 3 ದಿನವೆಂದು ಬರೆದಿದ್ದೀರಿ, 3 ದಿನದ ಆದೇಶವಿದೆ, ಭೋಜನ ಮಾಡಿಸು. ಆ 18 ಲಕ್ಷ ಅತಿಥಿಗಳಿಗೆ ಆ ಸ್ವಾದಿಷ್ಟ ಭೋಜನವನ್ನು ಮಾಡಿಸಿದ್ದರು ಪರಮಾತ್ಮನು. ಅದು ಈ ಪೃಥ್ವಿ ಮೇಲೆ ಉಪಲಬ್ಧವಿಲ್ಲ. ಇದು ನಮಗೆ ಸಂದೇಶವನ್ನು ನೀಡುತ್ತಿದ್ದಾರೆ ಪರಮಾತ್ಮ, ಉದಾಹರಣೆಯನ್ನು ನೀಡಿ. ಅಂದರೆ ನೀವು ಒಂದೊಮ್ಮೆ ನನ್ನಂತೆ, ಹೇಗೆಂದರೆ ನಾನು ಲೀಲೆಯನ್ನು ಮಾಡಿ ಹೋಗುತ್ತಿರುವೆನು, ಒಬ್ಬ ಒಳ್ಳೆಯ ನಾಗರಿಕನಂತೆ ಇರಿ, ಕೆಟ್ಟದೆಲ್ಲವನ್ನು ತ್ಯಜಿಸಿ ಅನ್ಯ ಪೂಜೆಗಳನ್ನು ಮಾಡದಿರಿ. ಯಾವ ಸಾಧನೆಯನ್ನು, ಯಾವ ಭಕ್ತಿಯನ್ನು ಪರಮಾತ್ಮನು ಹೇಳಿದ್ದಾರೋ ಅವರು ಸ್ವತಃ ಲೀಲೆ ಮಾಡಿ ತೋರಿಸ್ತಿದ್ರು, ಆದರೆ ಅವರಿಗದು ಅಗತ್ಯವಿರಲಿಲ್ಲ. ಹೇಳ್ತಾರೆ, ನೀವು ಈ ರೀತಿ ಮಾಡ್ತಾ ಇದ್ರೆ ಆಗ ಆ ಸಮಯದಲ್ಲಿ ತಮ್ಮ ರಿಕ್ವೈರ್ಮೆಂಟ್ ಆಫ್ ಫ್ಯಾಮಿಲಿ, ಅಂದರೆ ತಮ್ಮ ಯಾವುದೇ ಅವಶ್ಯಕತೆ ಇದ್ದರೂ ಅದೆಲ್ಲವೂ ಪೂರ್ಣವಾಗುವುದು. ಮತ್ತು ಇಂಥದ್ದೇನಾದರೂ ಆಪತ್ತು ಬಂದಿದ್ದರೆ ಹೀಗೆ ನಿವಾರಿಸುವೆ, ಹೇಗೆಂದರೆ ಆ ಭೋಜನವನ್ನು ಮಾಡಿಸಿ ತೋರಿಸಿದಂತೆ. ಹಾಗಾಗಿ ಪರಮಾತ್ಮ ಹೇಳ್ತಾರೆ, ನೀವು ಒಂದೊಮ್ಮೆ ಏನಾದರೂ ಬೇಡುವುದಿದ್ರೂ ನನ್ನಿಂದ ಹೀಗೆ ಪ್ರಾರ್ಥಿಸಿ ಮತ್ತು ಇಂತಹ ಸಾಧನೆಗಳನ್ನು ಮಾಡಿರಿ, ತಮ್ಮ ಭಾಗ್ಯದಲ್ಲಿ ಇಲ್ಲದಿದ್ದರೂ ಕೊಡುವೆನು, ಆದರೆ ಅಷ್ಟನ್ನೇ ನೀಡುವೆ, ನಿಮಗದು ಹಾನಿ ಮಾಡದಿರುವಷ್ಟು. ಪುಣ್ಯಾತ್ಮರೇ, ಇದಕ್ಕಿಂತ ಹೆಚ್ಚು ಇನ್ನೇನು ಬೇಡುವಿರಿ ಬಂದಂತಹ ಆಪತ್ತು ನಿವಾರಣೆದ ಮೇಲೆ? 2 दिन की गुजरान जगत में जड़ा बिरानी आ गिरे, अब क्या मांगो कुछ थिर ना रहा, देखत नैन चला जग जाई, 1 लाख पूछ 1.25 लाख नाती, उस रावण के दीवान बाती, आवत संग ना जात संगाती, क्या भयादर बंदे हाथी. ರಾಜರಿಗೆ ಹೇಳುತ್ತಾರೆ, ಏನಾಯಿತು, ಆನೆಯನ್ನು ಅರಮನೆ ಮುಂದೆ ಕಟ್ಟಿಕೊಂಡರೆ ನೀನಂತೂ ತನ್ನ ಮಹಿಮೆಯನ್ನು ತೋರಿಸುತ್ತಿರುವೆ. ಮತ್ತು ಹೇಳ್ತಾರೆ, सर्व सोने की लंका थी वह रावण से रणधीरम. कहते हैं भक्ति बिना क्या होता है, ये भ्रम रहा संसार, और रति कंचन पाया नहीं, रावण चलती बार. ಈ ಮಾಯೆ, ಇದರ ಹಿಂದೆ ಇಡೀ ಜೀವನವನ್ನು ನಷ್ಟಗೊಳಿಸುತ್ತೀರಿ, ಲಕ್ಷಾಂತರ ಪಾಪಗಳನ್ನು ಸಂಪಾದಿಸುವಿರಿ. ಇದು ನಿಮ್ಮೊಡನೆ ಬರಲಾರದು. ತಮ್ಮೊಡನೆ ಅಂತೂ ತಾವು ಮಾಡಿದಂತಹ ಪುಣ್ಯ, ಧರ್ಮ ಮತ್ತು ಈ ಭಕ್ತಿ ಜೊತೆಯಲ್ಲಿ ಬರುವುದು. धर्म तो 10 का नहीं 10 के 3 लोक, और खैरायत में खैर है कीजे आत्मपोख है. ಯಾರು ಸತ್ಯವಾದ ಸಾಧನೆಯನ್ನು ಮಾಡುವುದಿಲ್ಲ ಮತ್ತು ಯಾರು ಖಂಡಿತವಾಗಿ ಸಾಧನೆಯನ್ನು ಮಾಡುವುದಿಲ್ಲ ಅವರ ಬಗ್ಗೆ ಹೇಳ್ತಾರೆ, कहे कबीर अंत की बारी, जैसे हाथ झाड़ कर चला जुआरी. ಯಾವಾಗ ನೀವು ಇಲ್ಲಿಂದ ಶರೀರ ತ್ಯಜಿಸಿ ಹೋಗುವಿರಿ, ಯಾರು ಭಕ್ತಿಯನ್ನು ಮಾಡುವುದಿಲ್ಲ, ಕೇವಲ ಧನವನ್ನು ಒಟ್ಟುಗೂಡಿಸುತ್ತಿರುವಿರಿ. ಹೇಳ್ತಾರೆ, ಪೂರ್ತಿ ಚಿನ್ನದಂತಾಗಿತ್ತು ಇಡೀ ಲಂಕೆ, ಏಕೃತಿ ಕಂಚನ್, ಅಂದರೆ 1 ಗ್ರಾಂ ಚಿನ್ನ ಜೊತೆಯಲ್ಲಿ ಒಯ್ಯಲಾಗಿಲ್ಲ.
ಅವನಿಗೆ ಮತ್ತು ಭಕ್ತಿಯನ್ನು ಸತ್ಯವಾದದ್ದು ಮಾಡಲಿಲ್ಲ, ಸರಿಯಾದ ಸಾಧನೆ ಮಾಡಲಿಲ್ಲ, ಸಾಧನೆಯನ್ನೇ ಮಾಡದಿರುವವರು ಕೂಡ ಹಾನಿಯಲ್ಲಿ. ಮತ್ತು ಯಾರು ಶಾಸ್ತ್ರಾನುಕೂಲ ಸಾಧನೆ ಮಾಡುವುದಿಲ್ಲ ಅವರದ್ದು ಸ್ಥಿತಿ ಹೀಗಾಗುವುದು. ಹೇಗೆಂದರೆ, ಜೂಜಿನಲ್ಲಿ ಸೋತ ಬಳಿಕ ಜೂಜುಗಾರ ಪಶ್ಚಾತ್ತಾಪ ಪಡುತ್ತಾನೆ, ಅಯ್ಯೋ ನಾಶವಾಯಿತು, ಏನೂ ಉಳಿಯಲಿಲ್ಲ. ಹೇಳ್ತಾರೆ, हाथ झाड़ जैसे चले जुआरी, ಇದಕ್ಕಾಗಿ ಪರಮಾತ್ಮ ಹೇಳ್ತಾರೆ, समझा है तो सर दर पाओ और बहोर निगरे ऐसा दाओ. बोलो सतगुरुदेव सत साहेब. ಮುಕ್ತಿದಾತ ಕಬೀರ ಪರಮೇಶ್ವರರು, ಪೂರ್ಣ ಬ್ರಹ್ಮ, ಇಡೀ ಸೃಷ್ಟಿಯ ರಚನಾಕಾರರು, ಇವರು ನಮ್ಮೆಲ್ಲ ಆತ್ಮಗಳ ಜನಕರಾಗಿದ್ದಾರೆ, ನಮ್ಮೆಲ್ಲರ ತಂದೆಯಾಗಿದ್ದಾರೆ. ನಾವು ನಮ್ಮ ತಪ್ಪಿನ ಕಾರಣ, ನಾವು ನಮ್ಮ ಅಯೋಗ್ಯತೆಯ ಕಾರಣ ಈ ಕಾಲನ ಜಾಲದಲ್ಲಿ ಸಿಲುಕಿದ್ದೇವೆ. ಮತ್ತು ನಾವು ನಮ್ಮ ಪರಮಪಿತ ಸರ್ವ ಸುಖದಾಯಿ ದಯಾಳು ಪರಮಾತ್ಮನಿಂದ ದೂರವಾದೆವು. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ಸಂಖ್ಯೆ 15 ಶ್ಲೋಕ ಸಂಖ್ಯೆ 16 ಮತ್ತು 17ರಲ್ಲಿ 3 ಪುರುಷರ ಮಾಹಿತಿ ಇದೆ, 3 ಪ್ರಭುಗಳದು. ಅಂದರೆ ಇಂದು ಬೆಳಗಿನ ಸತ್ಸಂಗದಲ್ಲಿಯೂ ತಮಗೆ ಹೇಳಲಾಗಿತ್ತು ಈ ಸತ್ಯಜ್ಞಾನವನ್ನು. ಈ 3 ಪುರುಷರಿದ್ದಾರೆ, 3 ಪರಮಾತ್ಮ ಇದ್ದಾರೆ, 3 ಸ್ವಾಮಿಗಳಿದ್ದಾರೆ. ಪುರುಷ ಅಂದರೆ ಸ್ವಾಮಿ, ಪ್ರಭು, ಮಾಲೀಕ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 15 ಶ್ಲೋಕ ಸಂಖ್ಯೆ 1ರಿಂದ ಹಿಡಿದು 4 ತನಕ ಒಂದು ವಿವರಣೆಯನ್ನು ನೀಡಲಾಗಿದೆ. ಅಂದರೆ ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ಸಂಖ್ಯೆ 4 ಶ್ಲೋಕ ಸಂಖ್ಯೆ 34ರಲ್ಲಿ ಯಾವ ತತ್ವದರ್ಶಿ ಸಂತನ ಬಳಿ ಹೋಗಿ ತತ್ವಜ್ಞಾನವನ್ನು ಕೇಳಲು ಹೇಳಲಾಗಿದೆ ಮತ್ತು ಆ ತತ್ವದರ್ಶಿ ಸಂತನು ನಂತರ ಪರಮಾತ್ಮ ತತ್ವದ ಮಾಹಿತಿ ನೀಡುವನು, ತತ್ವಜ್ಞಾನವನ್ನು ಕೇಳಿಸುವನು. ಹಾಗಾಗಿ ಅವರ ಪರಿಚಯವನ್ನು ತಿಳಿಸಲಾಗಿದೆ 15ನೇ ಅಧ್ಯಾಯದ 1ರಿಂದ ಹಿಡಿದು 4ರಲ್ಲಿ. ಮತ್ತು ಆ ಪರಮಾತ್ಮ ಅಂದರೆ ಪರಮಾತ್ಮನ ಮಾಹಿತಿಯನ್ನು ಕೂಡ ಈ 15ನೇ ಅಧ್ಯಾಯದಲ್ಲಿ ನೀಡಲಾಗಿದೆ. ಗೀತೆಯ ಅಧ್ಯಾಯ 15 ಶ್ಲೋಕ 1ರಿಂದ 4ರಲ್ಲಿ ಸ್ಪಷ್ಟಗೊಳಿಸಲಾಗಿದೆ. ಅಂದರೆ ಮೇಲಕ್ಕೆ ಬೇರು, ಮೂಲ, ಊರ್ಧ್ವ ಮೂಲಂ ಅಧ ಶಾಖಂ, ಮೇಲಕ್ಕೆ ಬೇರುಳ್ಳ, ಕೆಳಗೆ 3 ಗುಣರೂಪಿ ಶಾಖೆ ಉಳ್ಳ. ಇದು ಪ್ರಪಂಚರೂಪಿ ಅರಳಿ ವೃಕ್ಷವಾಗಿದೆ ಎಂದೆನ್ನಲಾಗಿದೆ. ಹೀಗೆ ತಿಳಿಯಿರಿ. ಮತ್ತು ಇದರ ಈ ವಿಭಾಗಗಳನ್ನು ಯಾರು ಅರಿತಿರುತ್ತಾರೆ ಎಲೆಗಳ ಸಹಿತ, ಛಂದಾಸಿ ಯಸ್ಯ ಪರ್ಣಾನಿ ಯ ತಂ ವೇದ್ ಸಹ ವೇದವಿತ್. ಆ ಬುಡ ಮೇಲಾಗಿ ನೇತಾಡಿದಂತಹ ಪ್ರಪಂಚರೂಪಿ ವೃಕ್ಷದ ಮೂಲದಿಂದ ಹಿಡಿದು ಶಾಖೆಗಳು ಮತ್ತು ಕಾಂಡ, ರೆಂಬೆಗಳು ಮತ್ತು ಎಲೆಗಳ ತನಕವೂ ಮಾಹಿತಿಯನ್ನು ಯಾರು ತಿಳಿದಿರುತ್ತಾರೆ, ಯಾವ ಸಂತ ತಿಳಿದಿರುತ್ತಾರೆ, ಸಹ ವೇದವಿತ್, ಅವನು ತತ್ವದರ್ಶಿ ಸಂತನು. ಹಾಗಾಗಿ ಪರಮೇಶ್ವರ ಕಬೀರ ದೇವರು ಸ್ವತಃವೇ ತತ್ವದರ್ಶಿ ಸಂತನ ಭೂಮಿಕೆಯನ್ನು ಮಾಡಲಿಕ್ಕಾಗಿ ಆ ಪರಮೇಶ್ವರರು ಸ್ವತಃ ಹೊರಟು ಬರುತ್ತಾರೆ. ಋಗ್ವೇದ ಮಂಡಲ ಸಂಖ್ಯೆ 9, ಸೂಕ್ತಿ ಸಂಖ್ಯೆ 86, ಮಂತ್ರ ಸಂಖ್ಯೆ 26, 27ರಲ್ಲಿ ಋಗ್ವೇದ ಮಂಡಲ ಸಂಖ್ಯೆ 9, ಸೂಕ್ತಿ ಸಂಖ್ಯೆ 82, ಮಂತ್ರ ಸಂಖ್ಯೆ 1, 2, 3ರಲ್ಲಿ ಋಗ್ವೇದ ಮಂಡಲ ಸಂಖ್ಯೆ 9, ಸೂಕ್ತಿ ಸಂಖ್ಯೆ 96, 96, ಮಂತ್ರ ಸಂಖ್ಯೆ 16ರಿಂದ ಹಿಡಿದು 20, 21ರ ತನಕ ಋಗ್ವೇದ ಮಂಡಲ ಸಂಖ್ಯೆ 9, ಸೂಕ್ತಿ ಸಂಖ್ಯೆ 20, ಮಂತ್ರ ಸಂಖ್ಯೆ 1ರಲ್ಲಿ ಋಗ್ವೇದ ಮಂಡಲ ಸಂಖ್ಯೆ 9, ಸೂಕ್ತಿ ಸಂಖ್ಯೆ 1, ಮಂತ್ರ ಸಂಖ್ಯೆ 8, 9ರಲ್ಲಿ ಸ್ಪಷ್ಟ ಪ್ರಮಾಣ ಇದೆ. ಅಂದರೆ ಅವನು ಕಬೀರ ದೇವ ಹೆಸರಿನ ಪರಮಾತ್ಮ, ಕಬೀರ ದೇವ. ನಾವು ಅವರನ್ನು ಕಬೀರ ಸಾಹೇಬ ಎನ್ನುತ್ತೇವೆ. ಅವರು ಮೇಲೆ 3ನೇ ಮುಕ್ತಿಧಾಮದಲ್ಲಿ ಇರುತ್ತಾರೆ, ಅಲ್ಲಿ ವಿರಾಜಮಾನರಾಗಿದ್ದಾರೆ. ಮತ್ತು ಅವರು ಅಲ್ಲಿಂದ ವೇಗವಾಗಿ ಹೊರಟು ಬರುತ್ತಾರೆ ತನ್ನ ರೂಪವನ್ನು ಸರಳಗೊಳಿಸಿ. ಏಕೆಂದರೆ ಸತ್ಯಲೋಕದಲ್ಲಿ, ಆ ಅಮರಧಾಮದಲ್ಲಿ, ಸನಾತನ ಪರಮಧಾಮದಲ್ಲಿ ಆ ಪರಮಾತ್ಮ ಬಹಳ ತೇಜೋಮಯವಾದ ಶರೀರಯುಕ್ತರಾಗಿದ್ದಾರೆ. ಅವರ
ಒಂದು ರೋಮಕೂಪದ ಬೆಳಕು, ಒಂದು ರೋಮಕೂಪದ ಪ್ರಕಾಶ ಕೋಟಿ ಸೂರ್ಯಗಳನ್ನು ಸೇರಿಸಿ ಮತ್ತು ಅಷ್ಟೇ ಚಂದ್ರಗಳನ್ನು, ಅಂದರೆ ಎರಡನ್ನು ಸೇರಿಸಿದಾಗ ಕಾಣುವ ಪ್ರಕಾಶ ಕೂಡ ಪರಮೇಶ್ವರನ ಒಂದು ರೋಮಕೂಪದ ಪ್ರಕಾಶಕ್ಕೆ ಸಮಾನವಲ್ಲ. ಇಷ್ಟು ತೇಜೋಮಯ ಶರೀರವಾಗಿದೆ ಆ ಭಗವಂತನದು. ಒಂದೊಮ್ಮೆ ಆ ಪರಮೇಶ್ವರ ತನ್ನ ಆಸ್ ಇಟ್ ಈಸ್ ರೂಪದಲ್ಲಿ ಇಲ್ಲಿಗೆ ಬಂದರೆ, ಅಂದರೆ ಆ ನಿಜವಾದ ಶರೀರ ಪ್ರಕಾಶಯುಕ್ತ ಶರೀರದೊಂದಿಗೆ ಇಲ್ಲಿ ಪ್ರಕಟವಾದರೆ, ಆಗ ನಾವು ಅವರನ್ನು ನೋಡುವುದು ಕಷ್ಟ ಸಾಧ್ಯವು. ಎಲ್ಲರ ಕಣ್ಗಳು ಮುಚ್ಚಿ ಹೋಗುವು, ನಮ್ಮ ಚರ್ಮದೃಷ್ಟಿಯು ಅದನ್ನು ಸಹಿಸಲಾರದು, ಆ ಪ್ರಕಾಶವನ್ನು. ಇದಕ್ಕಾಗಿ ಆ ಪರಮೇಶ್ವರನು ತನ್ನ ಶರೀರದ ಪ್ರಕಾಶವನ್ನು ಕಡಿಮೆ ಮಾಡಿ ಸರಳಗೊಳಿಸಿ ಇಲ್ಲಿ ಪ್ರಕಟರಾಗುತ್ತಾರೆ. ಒಳ್ಳೆಯ ಆತ್ಮಗಳಿಗೆ, ಪುಣ್ಯಾತ್ಮಗಳಿಗೆ, ಯಾರು ದೃಢ ಭಕ್ತರಾಗಿರುತ್ತಾರೆ ಅವರಿಗೆ ಸಿಗುತ್ತಾರೆ. ನಂತರ ಅವರನ್ನು ತತ್ವಜ್ಞಾನದಿಂದ ಪರಿಚಿತಗೊಳಿಸುತ್ತಾರೆ ಮತ್ತು ನಂತರ ಆ ಪರಮಾತ್ಮ ಸಶರೀರವಾಗಿ ಬರುತ್ತಾರೆ, ಸಶರೀರವಾಗಿ ಹೊರಟು ಹೋಗುತ್ತಾರೆ. ಆ ಪರಮಾತ್ಮ ನಂತರ ತನ್ನ ತತ್ವಜ್ಞಾನವನ್ನು, ತನ್ನ ಆ ಯಥಾರ್ಥ ಜ್ಞಾನವನ್ನು ತನ್ನ ಮುಖಕಮಲದಿಂದ ಹೇಳುತ್ತಾರೆ. ಇದಕ್ಕಾಗಿ ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ಸಂಖ್ಯೆ 4 ಶ್ಲೋಕ ಸಂಖ್ಯೆ 32ರಲ್ಲಿ ಹೇಳಿದೆ ಅಂದರೆ, ಆ ಯಜ್ಞಗಳ ಮಾಹಿತಿಯನ್ನು, ಯಜ್ಞ ಅಂದರೆ ಧಾರ್ಮಿಕ ಅನುಷ್ಠಾನಗಳ ಮಾಹಿತಿಯನ್ನು, ಅದನ್ನು ಗೀತೆಯ ಅಧ್ಯಾಯ ಸಂಖ್ಯೆ 4 ಶ್ಲೋಕ ಸಂಖ್ಯೆ 25ರಿಂದ ಹಿಡಿದು 31 ತನಕ ಹೇಳಿದೆ. ಅದರಲ್ಲಿ ಎಲ್ಲ ಸಾಧಕರ ಬಗ್ಗೆ, ಅಂದರೆ ಯಾರೋ ಇಂಥ ಸಾಧನೆ ಮಾಡುತ್ತಾರೆ, ಯಾರೋ ಹಠಯೋಗ ಮಾಡುತ್ತಾರೆ, ಯಾರೋ ಸ್ವ ಅಧ್ಯಾಯ ಮಾಡುತ್ತಾರೆ, ಇನ್ಯಾರೋ ದೇವತೆಗಳ ಪೂಜೆ ಮಾಡುತ್ತಾರೆ, ಯಾರೋ ಪ್ರಾಣ ಅಪಾನ್ನ ಕ್ರಿಯೆಗಳಲ್ಲಿಯೇ ತೊಡಗಿರುತ್ತಾರೆ, ಯಾರೋ ಅಹಿಂಸಾವಾದಿ ವ್ರತಗಳನ್ನೇ ಮಾಡುತ್ತಾರೆ. ಹೀಗೆ ಈ ಪ್ರಕಾರದ 4ನೇ ಅಧ್ಯಾಯದ 32ನೇ ಶ್ಲೋಕದಲ್ಲಿ ಹೇಳಿದನೆಂದರೆ, ಈ ಪ್ರಕಾರದ ಧಾರ್ಮಿಕ ಅನುಷ್ಠಾನಗಳ ಮಾಹಿತಿಯನ್ನು ವಿಸ್ತಾರವಾಗಿ ಸಚ್ಚಿದಾನಂದ ಘನ ಬ್ರಹ್ಮನ ವಾಣಿಯಲ್ಲಿ, ಅಂತೆ ಇಂದು ಬೆಳಗಿನ ಸಮಯದಲ್ಲೂ ಹೇಳಿದ್ದೆ, ಇದೇ ಮಾಹಿತಿಯನ್ನು ನೀಡಲಾಗಿತ್ತು ತಮಗೆ. ಏಕೆಂದರೆ ಇದು ಆಧ್ಯಾತ್ಮ ಜ್ಞಾನವಾಗಿದೆ ಮತ್ತು ತಾವು ಎಂದಿಗೂ ಕೇಳಿರುವುದಿಲ್ಲ. ಇದಕ್ಕಾಗಿ ಪದೇ ಪದೇ ತಮಗಿದನ್ನು ಆವರ್ತಿಸುತ್ತಾ ಕಂಠಸ್ಥ ಮಾಡಿಸಲಾಗುತ್ತಿದೆ. ಏಕೆಂದರೆ ನಾವು ಅಜ್ಞಾನವನ್ನು ಇದೇ ರೀತಿ ಕೇಳಿದ್ದೇವೆ, ಸಾವಿರಾರು ಬಾರಿ ಕೇಳಿಸಿಕೊಂಡಿದ್ದೇವೆ. ನಂತರ ಅದು ಫೈನಲ್ ಆಯಿತು. ಆ ತಪ್ಪು ಜ್ಞಾನ ಕೂಡ ನಮಗೆ ಸರಿ ಅನಿಸತೊಡಗಿತು. ಈಗ ಸತ್ಯಜ್ಞಾನವನ್ನು ಕೂಡ ಇಷ್ಟೇ ಕೇಳಬೇಕಾಗುವುದು, ಆಗಲೇ ನಮಗಿದು ಸ್ವೀಕೃತವಾಗುವುದು ಮತ್ತು ನಾವು ಪರಮಾತ್ಮನನ್ನು ಅರಿಯಬಹುದು. ಆ ಪರಮಾತ್ಮ ತನ್ನ ಆಧ್ಯಾತ್ಮ ಜ್ಞಾನವನ್ನು ಸ್ವತಃವೇ ನೀಡಲಿಕ್ಕಾಗಿ ಬರುತ್ತಾರೆ, ತನ್ನ ಸಚ್ಚಿದಾನಂದ ಘನ ಬ್ರಹ್ಮನ ವಾಣಿಯ ಮೂಲಕ. ಆದರೆ ಇವರು ತಪ್ಪು ಅನುವಾದ ಮಾಡಿದ್ದಾರೆ 4ನೇ ಅಧ್ಯಾಯದ 32ನೇ ಶ್ಲೋಕವನ್ನು. ಇವರು ಬ್ರಹ್ಮಣೇ ಮುಖೆಯ ಅರ್ಥ ಮಾಡಿದ್ದಾರೆ ವೇದದ ವಾಣಿ ಎಂದು. ಇದು ತಪ್ಪಾಗಿದೆ. ಏಕೆಂದರೆ ಗೀತೆ ಅಧ್ಯಾಯ ಸಂಖ್ಯೆ 17 ಶ್ಲೋಕ ಸಂಖ್ಯೆ 23ರಲ್ಲಿ ಬ್ರಹ್ಮಣೇ ಪದದ ಅರ್ಥವನ್ನು ಇವರೇ ಅನುವಾದ ಮಾಡಿದ್ದಾರೆ, ಸಚ್ಚಿದಾನಂದ ಘನ ಬ್ರಹ್ಮ ಎಂದು. ಖಂಡಿತ ಸರಿಯಾಗಿದೆ. ಬ್ರಹ್ಮಣೇ ಅಂದರೆ ವೇದ ಆಗಲು ಸಾಧ್ಯವಿಲ್ಲ. ಬ್ರಹ್ಮನ ಅರ್ಥ ಕೂಡ ಇವರು ವೇದ ಮಾಡುತ್ತಾರೆ. ಇದು ತಪ್ಪು ಮಾಡುತ್ತಾರೆ. ಏಕೆಂದರೆ ವೇದಗಳಂತೂ ಭಗವಂತನ ವಿಧಾನವಾಗಿದೆ, ಸಂವಿಧಾನವಾಗಿದೆ, ಅವನ ಮಾಹಿತಿ ಇದೆ, ಅವನ ಮಹಿಮೆಯ ಕುರಿತು ಬರೆದಿದೆ ಮತ್ತು ಬ್ರಹ್ಮೆಂದು ಭಗವಂತನಿಗೆ ಹೇಳುತ್ತಾರೆ. ಬ್ರಹ್ಮ್ ಪರಮಾತ್ಮ, ಬ್ರಹ್ಮ ಹೇಳಿ, ಪುರುಷ ಹೇಳಿ, ಗಾಡ್ ಹೇಳಿ, ಅಲ್ಲಾಹ ಹೇಳಿ. ಆದರೆ ಇಲ್ಲಿ ಕ್ಷರಪುರುಷ, ಅಕ್ಷರಪುರುಷ, ಕ್ಷರಬ್ರಹ್ಮ್, ಅಕ್ಷರಬ್ರಹ್ಮ್, ಪರಮಕ್ಷರ ಬ್ರಹ್ಮ್ ಎಂದು ಇದಕ್ಕಾಗಿ ಹೇಳಬೇಕಾಯಿತು. ಏಕೆಂದರೆ ಈ ಅನ್ಯರು ಕೂಡ ತಮ್ಮನ್ನು ತಾವು ಇಲ್ಲಿ ಪ್ರಭುವೆಂದು ಪರಿಭಾವಿಸಿಕೊಳ್ತಿರುವರು. ಹಾಗಾಗಿ ಇಲ್ಲಿ ಬರೆಯಲಾಗಿದೆ, ಆ ಸಚ್ಚಿದಾನಂದ ಘನ ಬ್ರಹ್ಮನ ವಾಣಿಯಲ್ಲಿ ವಿಸ್ತಾರವಾಗಿ ಹೇಳಲಾಗಿದೆ ಆ ಯಜ್ಞಗಳ ಮಾಹಿತಿಯನ್ನು ಮತ್ತು ಅವುಗಳನ್ನು ಕರ್ಮವೆಂದು ತಿಳಿ. ಆ ಕರ್ಮಗಳನ್ನು ಮಾಡುತ್ತಾ, ಅಂದರೆ ತನ್ನ ದೈನಿಕ ಕಾರ್ಯ ಮಾಡುತ್ತಲೇ ಅದರ ಸ್ಮರಣೆ ಅನುಷ್ಠಾನ ಆಗುತ್ತದೆ ಮತ್ತು ಅವುಗಳನ್ನು ತಿಳಿದ ಮೇಲೆ ಎಲ್ಲ ಕರ್ಮಗಳಿಂದ ಮುಕ್ತನಾಗುವನು. ಹಾಗಾಗಿ ಆ ಸಚ್ಚಿದಾನಂದ ಘನ ಬ್ರಹ್ಮನ ವಾಣಿ, ಬ್ರಹ್ಮಣೇ ಮುಖೆಯ ಅರ್ಥ ಸಚ್ಚಿದಾನಂದ ಘನ ಬ್ರಹ್ಮ್ ಅಂದರೆ ಪರಮಕ್ಷರ ಬ್ರಹ್ಮ್, ಪೂರ್ಣ ಪರಮಾತ್ಮ, ಸತ್ಯಪುರುಷನ ಮುಖಾರವಿಂದದಿಂದ ಉಚ್ಚಾರಿತ ವಾಣಿ. ಅದರಲ್ಲಿ ವಿಸ್ತಾರವಾಗಿ ಹೇಳಲಾಗಿದೆ. ಹಾಗೆ ಆ ವಾಣಿಯಲ್ಲಿ ಪರಮೇಶ್ವರ ಕಬೀರ್ ದೇವರು ಹೇಳಿದ್ದಾರೆ 15ನೇ ಅಧ್ಯಾಯದ 1, 2, 3, 4 ಇದರದೇ ಶ್ಲೋಕ ಸಂಖ್ಯೆ 16 ಮತ್ತು 17ರಲ್ಲಿ,
ಬುಡಮೇಲಾಗಿ ನೇತಾಡುತ್ತಿರುವ ಪ್ರಪಂಚರೂಪಿ ವೃಕ್ಷದ ಮಾಹಿತಿಯನ್ನು ನೀಡುತ್ತಾ ಪರಮೇಶ್ವರರು ಹೇಳಿದ್ದಾರೆ. ಈಗ ಗೀತೆಯ ಅಧ್ಯಾಯ ಸಂಖ್ಯೆ 15ರ ಶ್ಲೋಕ ಸಂಖ್ಯೆ 1ರಲ್ಲಿ ಸ್ಪಷ್ಟಗೊಳಿಸಲಾಗಿದೆ. ಅಂದರೆ ಯಾವ ಸಂತ, ಯಾವ ವ್ಯಕ್ತಿ, ಯಾರು ಈ ಪ್ರಪಂಚರೂಪಿ ವೃಕ್ಷದ ಎಲ್ಲ ವಿಭಾಗಗಳನ್ನು ಎಲೆಗಳ ಸಹಿತ ಹೇಳುವನೋ, ಬೇರಿನಿಂದ ಹಿಡಿದು ರೆಂಬೆಗಳು ಕಾಂಡದ ತನಕ ಎಲ್ಲವನ್ನೂ ಹೇಳುವನೋ, ಅವನು ತತ್ವದರ್ಶಿ ಸಂತನು. ಅವನು ವೇದಗಳ ತಾತ್ಪರ್ಯವನ್ನು ಬಲ್ಲವನಾಗಿದ್ದಾನೆ. ಹಾಗಾಗಿ ಪರಮಾತ್ಮ ಸ್ವತಃವೇ ತತ್ವದರ್ಶಿ ಸಂತನಾಗಿ ಬರುತ್ತಾರೆ. ಆ ಭೂಮಿಕೆಯನ್ನು ಕೂಡ ಅವರು ಸ್ವತಃವೇ ಮಾಡುತ್ತಾರೆ. ಏನು ಹೇಳಿದ್ದಾರೆ ಮಾಲೀಕನು? कबीर अक्सर पुरुष एक पेड़ है, निरंजन वाकी डार, तीनों देवा शाखा है, भाई पातरो पसन सारे. ಇದನ್ನು ನೋಡಿರಂತೆ ಪರಮಾತ್ಮನೇನು ಹೇಳಿದ್ದಾರೆ ಅದನ್ನು ನೋಡಿರಂತೆ ಪ್ರಪಂಚರೂಪಿ ವೃಕ್ಷವನ್ನು ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302.